ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 12ನೇ ಭಾಗ. ಪೌಲನ ವಿಷಯದಲ್ಲಿ ತಪ್ಪಿಲ್ಲವೆಂದು ಗೊತ್ತಿದ್ದರೂ ದೇಶಾಧಿಪತಿಯ ಮುಂದೆ ವಿಚಾರಣೆ ನಡೆಸಿದ್ದಾರೆ, ಕಾರಣವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪೌಲನು ಯೇಸು ಕ್ರಿಸ್ತರನ್ನು ನಂಬುವುದಕ್ಕೆ ಮುಂಚೆ ಸೌಲನಾಗಿದ್ದಾಗ ಹೇಗೆ ಜೀವಿಸಿದ, ಯೇಸು ಕ್ರಿಸ್ತರನ್ನು ನಂಬಿದ ನಂತರ ಪೌಲನು ಹೇಗೆ ಜೀವಿಸಿದ ಎನ್ನುವಂಥ ವಿಷಯಗಳನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನ ಪ್ರೇರಣೆ ಮೂಲಕ ಬರೆದಿತ್ತು. ಲೂಕನು ಮೊದಲನೇದಾಗಿ ವೈದ್ಯನು, ಎರಡನೇದಾಗಿ ಇತಿಹಾಸಕಾರ. ಪ್ರಿಯರಾದ ದೇವರ ಮಕ್ಕಳಿರ, ಸುವಾರ್ತೆ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ಕೂಡ ಬರೆದಿದ್ದಾರೆ. ಲೂಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ ಇದೆಯಲ್ವಾ, ಅದು ಕೂಡ ಲೂಕನೇ ಬರೆದಿತ್ತು. ಬರೆಯುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದ್ಭುತ ರೀತಿಯಲ್ಲಿ ಯಾರ ಬಳಿಯಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಸುವಾರ್ತೆ ಮಾಡಿದ್ದಾರೆ, ಯಾವ ರೀತಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ದಾರೆ, ಆನಂತರ ಪೌಲನು ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ದಾನೆ, ಯಾರ ಮೂಲಕ ಕಷ್ಟ ಬಂದಿದೆ, ಕಷ್ಟ ಕೊಟ್ಟವರು ಯಾರು, ಶೋಧನೆಗಳು ಕೊಟ್ಟವರು ಯಾರು, ಯಾವ ಪಟ್ಟಣ, ಯಾವ ಗ್ರಾಮ, ಯಾವ ದೇಶ, ಇವೆಲ್ಲವನ್ನು ಕೂಡ ಅದ್ಭುತವಾಗಿ ಬರೆದಿದ್ದಾನೆ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಂಥ ವಿಷಯಗಳು ಗೊತ್ತಾದರೆ ಪೌಲನ ಇತಿಹಾಸ ಪೂರ್ತಿ ನಮಗೆ ಅರ್ಥ ಆಗುತ್ತೆ ರೀ. ಅಂದರೆ ಅವರು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಹೇಗಿದ್ದರು, ಕ್ರಿಸ್ತನನ್ನು ನಂಬಿದ ನಂತರ ಅವರು ಹೇಗೆ ಬದಲಾದರು, ಇವೆಲ್ಲ ಕೂಡ ಅದ್ಭುತವಾಗಿ ಗೊತ್ತಾಗುತ್ತೆ. ಅದಕ್ಕೆ 1ನೇ ಭಾಗದಿಂದ ಎಲ್ಲ ಭಾಗಗಳನ್ನು ನೋಡಿದಾಗ ಈ ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ ಸುಲಭವಾಗಿ ಅರ್ಥ ಆಗುತ್ತೆ. ಬೈಬಲ್ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ದೇವರ ಮನಸ್ಸು ಗೊತ್ತಾಗುತ್ತೆ. ದೇವರ ಮನಸ್ಸು ಗೊತ್ತಾದಾಗ ದೇವ್ರಿಗೋಸ್ಕರ ನಾವು ಕೂಡ ಬದುಕೋದಕ್ಕೆ ಸಿದ್ಧರಾಗ್ತೀವಿ. ದೇವ್ರಿಗೋಸ್ಕರ ಬದುಕಿದ್ರೆ ನಮಗೇನು ಲಾಭ? ಪ್ರಪಂಚ ದೇಶದಲ್ಲಿ ಯಾರು ಹೊಂದಲಾರದಂಥ ದೊಡ್ಡ ಲಾಭ ದೇವರ ಮೂಲಕ ಹೊಂದುತ್ತೀವಿ, ಅದು ಪರಲೋಕದಲ್ಲಿ. ಪ್ರಿಯರ ದೇವರ ಮಕ್ಕಳಿರ, ಪರಲೋಕ ಇರುವುದರಿಂದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಸುವಾರ್ತೆಯನ್ನು ಸಾರಿದ್ದಾರೆ. ಆ ದೇವರ ಬಳಿಯಲ್ಲಿ ನಾವು ಸೇರಬೇಕಾದ್ರೆ ಖಂಡಿತವಾಗಿ ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಿ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಳಿ, ಪ್ರಾಣ ಇರೋ ತನಕ ನಂಬಿಕೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಜೀವಿಸಿ ಅಂತ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡಿರುವಂಥ ಅಪೊಸ್ತಲರು ಯೇಸು ಕ್ರಿಸ್ತರು ಏನೇನು ಹೇಳಿದ್ದಾರೋ ಎಲ್ಲವನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲರಿಗಿಂತ ಹೆಚ್ಚಾಗಿ ಅಪೊಸ್ತಲನಾಗಿರುವಂಥ ಪೌಲನು ಪ್ರಯಾಣ ಮಾಡಿದ್ದಾನೆ, ಸಭೆಯನ್ನು ಸ್ಥಾಪನೆ ಮಾಡಿದ್ದಾನೆ, ಅಭಿವೃದ್ಧಿ, ಆನಂತರ ದೃಢಪಡಿಸುವಂಥದ್ದು, ಸುವಾರ್ತೆ ವಿಸ್ತರಣೆ ಮಾಡುವಂಥದ್ದು, ಇವೆಲ್ಲ ನೋಡುವಾಗ ಹೆಚ್ಚಾಗಿ ಪೌಲನ ಮೂಲಕ ಕಾಣುತ್ತೀರಿ. ಅನೇಕರು ಕಷ್ಟಪಟ್ಟಿದ್ದಾರೆ, ಪ್ರಯಾಸಪಟ್ಟಿದ್ದಾರೆ. ಹೆಚ್ಚಿನ ಪ್ರಯಾಸ ಪೌಲನದು. ಪ್ರಿಯರ ದೇವರ ಮಕ್ಕಳಿರ, ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ಓದೋಣ. 12, 13, 14. ಬೆಳಗಾದ ಮೇಲೆ ಯೆಹೂದ್ಯರು ಒಳಸಂಚು ಮಾಡಿ ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು. ಹೀಗೆ ಮಾಡಿದವರು 40 ಮಂದಿಗಿಂತ ಹೆಚ್ಚಾಗಿದ್ದರು. ಇವರು ಮಹಾಯಾಜಕರ ಮತ್ತು ಸಭೆ ಹಿರಿಯರ ಬಳಿಗೆ ಹೋಗಿ ನಾವು ಪೌಲನನ್ನು ಕೊಲ್ಲುವ ತನಕ ಬಾಯಲ್ಲಿ ಏನೂ ಹಾಕುವುದಿಲ್ಲವೆಂದು ಕಠಿಣ ಶಪಥವನ್ನು ಮಾಡಿಕೊಂಡಿದ್ದೇವೆ. ಆದುದರಿಂದ ನೀವು ಸಭೆಯವರ ಸಹಿತ ಸಹಸ್ರಾಧಿಪತಿಯ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರೆದುಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ನಾವಾದರೂ ಅವನು ಹತ್ತಿರ
ಬರೋದಕ್ಕಿಂತ ಮುಂಚೆಯೇ ಅವನನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದೇವೆ ಅಂದರು. ನಿನ್ನೆ ನೋಡಿದ್ದೇವೆ ಯೆರೂಸಲೇಮ್ ಪಟ್ಟಣದಲ್ಲಿ, ಅಂದರೆ ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 11ನೇ ಭಾಗದಲ್ಲಿ ಪೌಲನನ್ನು ಬಂಧಿಸ್ತಾರೆ. ಅದೇ ನಿನ್ನೆ ನೋಡಿದ್ದೇವೆ ವಾಕ್ಯಗಳನ್ನು. ಪೌಲನನ್ನು ಯೆರೂಸಲೇಮ್ ಪಟ್ಟಣದಲ್ಲಿ, ಅಂದರೆ ದೇವಾಲಯದಲ್ಲಿ ಹಿಡಿದುಕೊಂಡು ಬಂದು ಹೊರಗಡೆ ಬಂದು ಕೊಂದಾಗಬೇಕು ಎಂಬುವಂಥ ಆಲೋಚನೆಯಿಂದ ಬಂಧಿಸಿದಾಗ ಈ ಸಂಗತಿ ಸಹಸ್ರಾಧಿಪತಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಸಹಸ್ರಾಧಿಪತಿಯಾಗಿರುವಂಥ ಈತನು ಶತಾಧಿಪತಿಗಳನ್ನು, ಸೈನಿಕರನ್ನು ಕರೆದುಕೊಂಡು ಬಂದು ಅದನ್ನು ತಡಿತಾನೆ, ವಿಚಾರ ಮಾಡ್ತಾನೆ. ಏನು, ಯಾಕೆ ಗಲಾಟೆ, ಈತನು ಯಾರು ಎಲ್ಲ ವಿಚಾರ ಮಾಡಿದ ನಂತರ ಒಟ್ಟಿನಲ್ಲಿ ಯೆಹೂದ್ಯರು ಪೌಲನನ್ನು ಕೊಂದಾಗಬೇಕು ಎಂಬುವಂಥ ಕುತಂತ್ರದಲ್ಲಿರ್ತಾರೆ. ಆನಂತರ ಈ ಸಹಸ್ರಾಧಿಪತಿ ಅವರ ಒಂದು ಗಲಾಟೆಗಳನ್ನು ನೋಡಿ ಇವನೇನೋ ದೊಡ್ಡ ಗುಂಡಾ ರೌಡಿ ಏನೋ ಇರ್ಬೋದು, ಆದ್ದರಿಂದ ಒಡೆದು ವಿಚಾರಣೆ ಮಾಡಿ ಅಂದಾಗ ಪೌಲನು ಹೇಳ್ತಾನೆ, ನಾನು ರೋಮಾಪುರದ ಹಕ್ಕುದಾರನು, ನನ್ನನ್ನು ವಿಚಾರಣೆ ಮಾಡದೆ ಒಡೆಯುವಂಥ ಅಧಿಕಾರ ನಿಮಗಿದೆಯಾ ಅಂತ ಕೇಳಿದಾಗ ಅವಾಗ ಭಯಪಟ್ಟು ಆತನನ್ನು ಬಂಧಿಸಿರುವಂಥ ಬೇಡಿಗಳನ್ನು ಕಳಿಸಿ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ತಾರೆ ಸಹಸ್ರಾಧಿಪತಿ. ಆನಂತರ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಎಲ್ಲ ನಡೆದಾಗ ಅಲ್ಲಿ ಗದ್ದಲ ಉಂಟಾಗುತ್ತೆ. ಗದ್ದಲ ಉಂಟಾದಾಗ ಮತ್ತೆ ಪೌಲನನ್ನು ಕೊಂದಾಕ್ತಾರೇನೋ ಅಂತ ಭಯಪಟ್ಟು, ಯಾರು ಸಹಸ್ರಾಧಿಪತಿ ಭಯಪಟ್ಟು ತನ್ನ ಅರಮನೆಗೆ, ಅಂದರೆ ಕೋಟೆಯೊಳಗೆ ಕರ್ಕೊಂಡು ಬರ್ತಾರೆ. ಕೋಟೆಯೊಳಗೆ ಕರ್ಕೊಂಡು ಬಂದ ನಂತರ ಪೌಲನಿಗೆ ದರ್ಶನವಾಗುತ್ತೆ. ಭಯಪಡಬೇಡ ಪೌಲನೇ, ನಾನಿದ್ದೇನೆ, ಜೊತೆಯಲ್ಲಿದ್ದೇನೆ. ನೀನು ಯೆರೂಸಲೇಮ್ ಪಟ್ಟಣದಲ್ಲಿ ಯಾವ ರೀತಿ ನೀನು ಮಾತನಾಡಿದೆಯೋ ಅದೇ ಪ್ರಕಾರ ರೋಮಾಪುರದಲ್ಲಿ ಕೂಡ ನೀನು ಮಾತನಾಡಬೇಕಾಗುತ್ತೆ. ಚಕ್ರವರ್ತಿಯ ಬಳಿಯಲ್ಲಿ, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿಯ ಬಳಿಯಲ್ಲಿ ನಿನ್ನನ್ನು ನಿಲ್ಲಿಸ್ತೇನೆ, ಅಲ್ಲಿ ಕೂಡ ನೀನು ಮಾತನಾಡಬೇಕು ಅಂದಾಗ ಪೌಲನು ಧೈರ್ಯ ತಂದುಕೊಂಡು ನಿಂತಾನೆ. ಆದರೆ ಯೆಹೂದ್ಯರು ಮಾತ್ರ ಹೇಗಾದರೂ ಮಾಡಿ ಪೌಲನನ್ನು ಕೊಂದಾಗಬೇಕು ಎಂಬುವಂಥ ಆಲೋಚನೆಯಲ್ಲಿರ್ತಾರೆ. ಈ ಯೆಹೂದ್ಯರಲ್ಲಿ ಕೆಲವು ಟೀಮ್ ಇರುತ್ತೆ, ಯೌವನ ಕಾಲದಲ್ಲಿ ಯುವಕರು. ಈ ಯುವಕರಲ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸುಮಾರು 40 ಮಂದಿಗಿಂತ ಹೆಚ್ಚು ಯುವಕರಿದ್ದಾರೆ. ಈ ಪೌಲನನ್ನು ಕೊಂದಾಗಬೇಕು ಎಂಬುವಂಥ ಆಲೋಚನೆ. ಅದಕ್ಕೆ ಯಾರ ಬಳಿಯಲ್ಲಿ ಹೋಗ್ತಾರೆ ನೋಡಿದ್ದೇವೆ ವಚನವನ್ನು, 12ನೇ ವಚನ, 13, 14ನೇ ವಚನವನ್ನು ನೋಡಿದ್ದೇವೆ. ಯಾರ ಬಳಿಯಲ್ಲಿ ಹೋಗ್ತಾರಂತ ನೋಡುವಾಗ ಯಾಜಕರ ಬಳಿಯಲ್ಲಿ, ಮಹಾಯಾಜಕರ ಬಳಿಯಲ್ಲಿ ಹೋಗಿ ಆ ಪೌಲನು ಸಹಸ್ರಾಧಿಪತಿಯ ಬಳಿಯಲ್ಲಿ ಇದ್ದಂಥ ಆ ಪೌಲನನ್ನು ನೀವು ಹೊರಗಡೆ ಕರ್ಕೊಂಡು ಬನ್ನಿ. ಆ ಸಹಸ್ರಾಧಿಪತಿಯ ಬಳಿಯಲ್ಲಿ ಹೋಗಿ ನೆವ ಮಾಡಿ ನಾವೇ ವಿಚಾರ ಮಾಡ್ಕೊಳ್ತೀವಿ ಅಂತ ಹೇಳಿಕೊಂಡು ಕರ್ಕೊಂಡು ಬನ್ನಿ, ನಾವು ಅವನನ್ನು ಕೊಂದಾಕುತ್ತೇವೆ ಅಂತ ಹೇಳಿ ಸುಮಾರು 40 ಮಂದಿಗಿಂತ ಹೆಚ್ಚಾಗಿ ಸಿದ್ಧರಾಗಿದ್ದಾರಂತೆ, ಅಂದರೆ ಪೌಲನನ್ನು ಕೊಂದಾಕೋದಕ್ಕೆ. ಎರಡನೇದಾಗಿ ಎಂಥ ಆಲೋಚನೆಯಲ್ಲಿದ್ದಾರಂತ ನೋಡುವಾಗ 12ನೇ ವಚನ ಮತ್ತೊಂದು ಸಾರಿ ನೋಡೋಣ. ಬೆಳಗಾದ ಮೇಲೆ ಯೆಹೂದ್ಯರು ಒಳಸಂಚು ಮಾಡಿ ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು. ಅನ್ನಪಾನಗಳನ್ನು ಮುಟ್ಟುವುದಿಲ್ಲ. ಒಟ್ಟಿನಲ್ಲಿ ಈ ಮನುಷ್ಯನನ್ನು ಕೊಂದಾಕಿ ಸಮಾಧಿ ಮಾಡಿದ ನಂತರ ಅನ್ನಪಾನಗಳನ್ನು ನಾವು ಮುಟ್ಟುತ್ತೇವಬ್ಬ. ಯಾರನ್ನು ಕೊಂದಾಕೋದಕ್ಕೆ? ದೇವರ ಸೇವಕನನ್ನು. ಏನು ಮಾಡಿದ್ದಾನೆ ಪೌಲನು? ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ತೋರಿಸಿ ಇದ್ದದ್ದು ಇದ್ದ ಹಾಗೆ ವಾಕ್ಯಗಳನ್ನು ಸಾರಿದಾಗ ಅಲ್ಲಿರುವಂಥ ಯುವಕರು ಒಪ್ಪಲ್ವಾ? ಅದಕ್ಕೆ ಸಪೋರ್ಟಾಗಿ ಯಾಜಕರ, ಮಹಾಯಾಜಕರ, ಯೆಹೂದ್ಯರಲ್ಲಿ ಅಧಿಕಾರಿಗಳ, ಹೌದು, ಮಹಾಯಾಜಕರು ಈ ಯೌವನಸ್ಥರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಯೌವನಸ್ಥರಿಗೆ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಹೀಗೆ ಮಾಡಿದವರು 40 ಮಂದಿಗಿಂತ ಹೆಚ್ಚಾಗಿದ್ದವರು
ಮಹಾಯಾಜಕರ ಮತ್ತು ಸಭೆ ಹಿರಿಯರ ಬಳಿಗೆ ಹೋಗಿ, ನಾವು ಪೌಲನನ್ನು ಕೊಲ್ಲುವ ತನಕ ಬಾಯಲ್ಲಿ ಏನು ಹಾಕುವುದಿಲ್ಲವೆಂದು ಕಠಿಣ ಶಪಥವನ್ನು ಮಾಡಿಕೊಂಡಿದ್ದೇವೆ. ಆದುದರಿಂದ ನೀವು ಸಭೆಯವರ ಸಹಿತ ಸಹಸ್ರಾಧಿಪತಿಯ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ನಾವಾದರೂ ಅವನು ಹತ್ತಿರ ಬರುವುದಕ್ಕಿಂತ ಮುಂಚೆಯೇ ಅವನನ್ನು ಕೊಂದಾಕುತ್ತೇವೆ. ನೋಡ್ರಿ ಯಾವ ರೀತಿ ಸಿದ್ಧರಾಗಿದ್ದಾರೆ ಅವರು. ಅಂದರೆ ಪೌಲನಿಗೆ ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನೋಡುವಾಗ, ಯಾಕೆ ಯೇಸು ಕ್ರಿಸ್ತರ ಬಗ್ಗೆ ಅದ್ಭುತ ರೀತಿಯಲ್ಲಿ ಬಿಡಿಸಿ ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ಇರುವಂಥ ವಿಷಯಗಳನ್ನು ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಅಂದರೆ ಮಾಯ ಮಾಡೋರು ಬೇಕಾ ಇವರಿಗೆ? ಅಂದರೆ ಸತ್ಯವನ್ನು ಮುಚ್ಚಿಟ್ಟು ಮಾತಾಡೋರು ಬೇಕಾ? ಸತ್ಯವನ್ನು ಮುಚ್ಚಿಟ್ಟು ಮಾತನಾಡೋರು ಈ ಸಮಾಜಕ್ಕೆ ಬೇಕು. ಇರುವಂಥ ವಿಷಯಗಳನ್ನು ನೇರವಾಗಿ ಮಾತನಾಡಿದ್ರೆ ಯಾರು ಒಪ್ಪೋದಿಲ್ಲ ಅಮ್ಮ, ಯಾರು ಒಪ್ಪೋದಿಲ್ಲಮ್ಮ. ಅಯ್ಯ, ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳಿದ್ರೇ ಸಂತೋಷ ಪಡ್ತಾರೆ ಈ ಸಮಾಜ. ಇದ್ದದ್ದು ಇದ್ದ ಹಾಗೆ ಮಾತನಾಡಿದರೆ, ಇದ್ದದ್ದು ಇದ್ದ ಹಾಗೆ ಬೋಧನೆ ಹೇಳಿದರೆ ಒಪ್ಪೋರು ಯಾರಿದ್ದಾರೆ? ಸಭೆಯಲ್ಲಿ ಹಿರಿಯರು, ಸಭೆ ಹಿರಿಯರು, ಯೆಹೂದ್ಯರ ಬಳಿಯಲ್ಲಿ ಸಭೆಯಲ್ಲಿದ್ದಂಥ ಹಿರಿಯರು, ಮಹಾಯಾಜಕರು. ಆ ಯುವಕರು ಬಂದು ಕೇಳಿದಾಗ ಅವರನ್ನು ಸಮಾಧಾನ ಪಡಿಸೋದು ಬಿಟ್ಟು, ಅವರಿಗೆ ಒಳ್ಳೆಯ ಉತ್ತರವನ್ನು ಹೇಳೋದು ಬಿಟ್ಟು, ಅವರನ್ನು ತಡೆಯೋದು ಬಿಟ್ಟು, ಹೋಗಿ ಕೊಂದಾಕಿ, ಪರವಾಗಿಲ್ಲ, ನಾವಿದ್ದೇವೆ, ನಾವು ನೋಡಿಕೊಳ್ಳುತ್ತೇವೆ. ಏನದು ಅಂದರೆ ಯೋಚನೆ ಮಾಡಲ್ವಾ? ಅಂದರೆ ಒಬ್ಬ ಮನುಷ್ಯನ ಏನು ಮಾತನಾಡ್ತಾನೋ ಯೋಚನೆ ಮಾಡಲ್ವಾ? ಅಂದರೆ ಜಾತಿ, ಮತ, ಕುಲವೆಂಬ ಹುಚ್ಚು ಒಂದು ಕಾಲದಲ್ಲಿ 1ನೇ ಶತಮಾನದಲ್ಲಿದೆ, ಈಗಿನ ಕಾಲದಲ್ಲಿ ಕೂಡ ತುಂಬಿಕೊಂಡಿದೆ. ಈಗಿನ ಕಾಲದಲ್ಲಿ ಕೂಡ ಅದೇ ಹುಚ್ಚು. ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರಿಗೆ ಅಹಂಕಾರ ಇದೆ, ಗರ್ವ ತುಂಬಿಕೊಂಡಿದೆ. ಒಳ್ಳೆ ಮಾತನ್ನು ತಿಳಿಸಿದಾಗ ಒಪ್ಪಿಕೊಳ್ಳುವಂಥ ಹೃದಯಗಳು, ತಗ್ಗಿಸಿಕೊಳ್ಳುವಂಥ ಹೃದಯಗಳು, ವಿಧೇಯರಾಗುವಂಥ ಹೃದಯಗಳು ಕಾಣುವುದಿಲ್ಲ ರೀ. ಎಲ್ಲೋ ಒಬ್ಬರು, ಅಲ್ಲೊಬ್ಬರು, ಇಲ್ಲೊಬ್ಬರು ಕಾಣ್ತಾರೆ. ದೇವರಿಗೆ ವಿಧೇಯನಾದವನು, ದೇವರಿಗೆ ವಿಧೇಯರಾದವರು ಶ್ರೇಷ್ಠರು, ಭಾಗ್ಯವಂತರು, ಶ್ರೇಷ್ಠರು. ಆದರೆ ಅಂಥವರಿಗೆ ಈ ಲೋಕದಲ್ಲಿ ಶೋಧನೆಗಳು, ಹಿಂಸೆಗಳು ಇದ್ದೇ ಇರುತ್ತೆ. ಒಂದು ಕಾಲದಲ್ಲಿ ಪೌಲನಿದ್ದಾನಲ್ವಾ, ಕ್ರೈಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಈ 40 ಮಂದಿ ಯುವಕರು ಯಾವ ರೀತಿ ನಿರ್ಣಯ ತಗೊಂಡಿದ್ದಾರೋ ಅಂಥ ನಿರ್ಣಯದಲ್ಲಿ ಪೌಲನು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ಇದ್ದಾನೆ. ಅದೇ ರೀತಿಯಲ್ಲಿ ಯೆಹೂದ್ಯ ಧರ್ಮದಲ್ಲಿ ಇದ್ದಾಗ, ಯೆಹೂದ್ಯ ಮತದಲ್ಲಿದ್ದಾಗ ಅಂಥ ಗುಣನೇ ಇರುತ್ತೆ. ಯೇಸು ಕ್ರಿಸ್ತರನ್ನು ನಂಬುವುದಕ್ಕಿಂತ ಮುಂಚೆ ಪೌಲನು ಸೌಲನಾಗಿದ್ದಾಗ ಈ 40 ಮಂದಿ ಯಾವ ರೀತಿ ನಿರ್ಣಯ ತಗೊಂಡಿದ್ದಾರೋ ಅದೇ ನಿರ್ಣಯ ಒಂದು ಕಾಲದಲ್ಲಿ ಸೌಲನು ಕೂಡ ತಗೊಂಡಿದ್ದಾನೆ, ಪೌಲನು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಯಾರ ಕೊಲೆಗೆ? ಸ್ತೆಫೇನನ ಕೊಲೆಗೆ. ಸ್ತೆಫೇನನು ದೇವರ ಭಕ್ತನು. ಇವಾಗ ಪೌಲನು ಯಾವ ರೀತಿ ಸುವಾರ್ತೆ ಸಾರಿದ್ದಾನೋ ಅದೇ ಪ್ರಕಾರ ಸ್ತೆಫೇನನು ಸುವಾರ್ತೆ ಸಾರಿದ್ದಾನೆ. ಸುವಾರ್ತೆ ಸಾರಿರೋದರಿಂದ ಏನ್ರಿ, ಸ್ತೆಫೇನನನ್ನು ಕಲ್ಲೆಸೆದು ಕೊಂದಾಕಿರುವಂಥ ಯೆಹೂದ್ಯರು, ಅದರಲ್ಲಿ ಪೌಲನು ಕೂಡ ಇದ್ದಾನೆ, ಸೌಲನಾಗಿ ಒಂದು ಕಾಲದಲ್ಲಿ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಯ, ಸಮರ್ಯ ಸೀಮೆಗಳಲ್ಲಿ
ಚೆದರಿ ಹೋದರು. ಭಕ್ತರಾದ ಜನರು ಸ್ತೆಫೇನನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳುಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಒಂದು ಕಾಲದಲ್ಲಿ ಅಂದರೆ ಯೇಸು ಕ್ರಿಸ್ತನನ್ನು ನಂಬದೆ ಇರುವಾಗ ಸೌಲನಾಗಿದ್ದಾಗ ಕ್ರೈಸ್ತರ ಸಭೆಯನ್ನು ಹಾಳು ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ. ಸೌಲನು ಇನ್ನು ಕರ್ತರ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿಗಳನ್ನು ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಮಹಾಯಾಜಕನಿಗೆ ಸೌಲನು ಕ್ರಿಸ್ತನನ್ನು ನಂಬದೆ ಇರುವಾಗ ಎಂಥ ಗುಣಗಳು. ಇವಾಗ ಅಪೊಸ್ತಲನಾಗಿರುವಂಥ ಪೌಲನನ್ನು ಆ 40 ಮಂದಿ ಸಿದ್ಧರಾಗಿದ್ದಾರಲ್ಲ, ಸೇಮ್ ಟು ಸೇಮ್ ಅದೇ ಗುಣಗಳು ಪ್ರಿಯರೇ ಸೌಲನಲ್ಲಿ ಕೂಡ. ಅದೇ ಥರ ಒಂದು ರೀತಿಯಲ್ಲಿ ಗುಂಡಾಯಿಸಮ್ ಅಂದರೆ ಧರ್ಮಶಾಸ್ತ್ರದಲ್ಲಿ ಆ ರೀತಿ ಇರುತ್ತೆ, ಆ ರೀತಿ ಮಾಡ್ತಾರೆ ಅವರಷ್ಟೇ. ಧರ್ಮಶಾಸ್ತ್ರದಲ್ಲಿ ಹಾಗೆ ಇದೆ ರೀ. ಆದ್ದರಿಂದ ಅಂದರೆ ತಂದೆಯಾದ ದೇವರು ಯೆಹೋವ ದೇವರಂತಿದ್ದಾರಲ್ಲ, ಯೆಹೋವ ದೇವರನ್ನು ಬಿಟ್ಟು ಅವರ ಮಧ್ಯದಲ್ಲಿ ಇನ್ನೊಬ್ಬ ದೇವರನ್ನು ಕುರಿತು ಪರಿಚಯ ಮಾಡಿಕೊಡ್ದು. ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ಜೀವಿಸಬೇಕು ಎನ್ನುವಂಥದ್ದು ಇರುತ್ತೆ. ಆದರೆ ಅದೇ ಧರ್ಮಶಾಸ್ತ್ರದಲ್ಲಿ ಕ್ರಿಸ್ತನನ್ನು ಕುರಿತು ಬರೆಯಲ್ಪಟ್ಟಿರುತ್ತಲ್ವಾ, ಆ ಕ್ರಿಸ್ತನು ಬರ್ತಾರೆ, ಆತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ, ಆತನ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುತ್ತೇನೆ, ಇವೆಲ್ಲ ಬರೆಯಲ್ಪಟ್ಟಿದೆ ಅಲ್ವಾ. ಅವೆಲ್ಲ ವಿಚಾರ ಮಾಡಿದರೆ, ಅವೆಲ್ಲ ಪರಿಶೋಧನೆ ಮಾಡಿದರೆ ಅರ್ಥ ಆಗುತ್ತೆ. ಅವೆಲ್ಲ ಅರ್ಥ ಆಗಬೇಕಾದ್ರೆ ಪರಿಶೋಧನೆ ಮಾಡಬೇಕು, ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು. ಮತ್ತು ಯಾರು ತಿಳ್ಕೊಂಡಿದ್ದಾರೆ ಅಂತ ನೋಡುವಾಗ ಪರಿಶೋಧನೆ ಮಾಡಿದವರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಸೌಲನು ಕೂಡ ಒಂದು ಕಾಲದಲ್ಲಿ ಕ್ರೈಸ್ತರನ್ನು ಹಿಂಸೆ ಪಡಿಸಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ, ಹಾಳು ಮಾಡಿದ್ದಾನೆ. ಅದೇ ಸೌಲನು ಯೇಸು ಕ್ರಿಸ್ತರನ್ನು ತಿಳ್ಕೊಂಡ ನಂತರ ಪೌಲನಾಗಿ ಬದಲಾಗಿ ಏನ್ರಿ ಕ್ರಿಸ್ತನ ಹಾಗೆ ಬದಲಾಗ್ತಾನೆ ಪ್ರಿಯರೇ. ಕ್ರೈಸ್ತನ ಹಾಗೆ ಬದಲಾದಾಗ ಒಂದು ಕಾಲದಲ್ಲಿ ಕ್ರೈಸ್ತರು ಯಾವ ರೀತಿ ಶೋಧನೆಗಳು ಹಿಂಸೆಗಳು ಅನುಭವಿಸ್ತಾರೋ ಅದೇ ಪ್ರಕಾರ ಪೌಲನು ಕೂಡ ಸಿದ್ಧನಾಗ್ತಾನೆ. ನನಗೆ ತಪ್ಪಿದ್ದಲ್ಲ, ಯಾಕೆಂದರೆ ಎಷ್ಟೋ ಮಂದಿಯನ್ನು ನಾನು ಹಾಳು ಮಾಡಿದ್ದೀನಿ, ಎಷ್ಟೋ ಮಂದಿ ಕ್ರೈಸ್ತರನ್ನು ಹಾಳು ಮಾಡಿದ್ದೀನಿ, ನಾಶ ಮಾಡಿದ್ದೀನಿ. ಆದ್ದರಿಂದ ಏನು ಬಂದರೂ ಪರವಾಗಿಲ್ಲ, ನಾನು ಕ್ರಿಸ್ತನಿಗೋಸ್ಕರ ರೆಡಿ. ಏನೇ ಬರಲಿ ಪರವಾಗಿಲ್ಲ, ನನ್ನ ಪ್ರಾಣ ದೇವ್ರಿಗೋಸ್ಕರ. ಆ ರಕ್ಷಕನು, ಆ ಮೆಸ್ಸಯ್ಯನು, ಆ ಕ್ರಿಸ್ತನು ಈತನೇ ಬಂದಿದ್ದಾನೆ, ಈತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ, ಹೊಸ ಒಡಂಬಡಿಕೆಯನ್ನು ನಂಬಬೇಕು, ಹೊಸ ಒಡಂಬಡಿಕೆ ಬಂದಿದೆ, ಕ್ರಿಸ್ತನ ಮೂಲಕ ಸ್ಥಾಪನೆಯಾಗಿದೆ ಅಂತ ಹೇಳಿದಾಗ ಏನ್ರಿ ಯೆಹೂದ್ಯರು ಇದ್ದಾರೆ, ಯೆಹೂದ್ಯ ಮತಕ್ಕೆ ಸಂಬಂಧಪಟ್ಟವರು. ಪ್ರಿಯರಾದ ದೇವರ ಮಕ್ಕಳನ್ನು ನೋಡುವಾಗ ಏನ್ರಿ ಪೌಲನನ್ನು ಕೊಂದಾಕೋ ತನಕ ನಾವು ಅನ್ನಪಾನಗಳನ್ನು ಮುಟ್ಟುವುದಿಲ್ಲ, ಅನ್ನಪಾನಗಳನ್ನು ಮುಟ್ಟುವುದಿಲ್ಲವೆಂದು ಯೆಹೂದ್ಯರ ಬಳಿಯಲ್ಲಿ ಹೋಗಿ ಕಾಗದವನ್ನು ಬರೆಸ್ಕೊಂಡು, ಅಂದರೆ ಯೆಹೂದ್ಯರ ಬಳಿಯಲ್ಲಿ ಅಂದರೆ ಸಭೆಯ ಹಿರಿಯರ ಬಳಿಯಲ್ಲಿ, ಯಾಜಕರ ಬಳಿಯಲ್ಲಿ ಅನುಮತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಿಯರೇ, ಅನುಮತಿಯನ್ನು. ಮತ್ತೆ ಬನ್ನಿ ಅಪೊಸ್ತಲರ ಕೃತ್ಯಗಳು ಏನು ನಡೆಯುತ್ತೆ ನೋಡಿ, ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಹೀಗೆ ಯೋಚನೆ ಮಾಡುತ್ತಿರುವಾಗ ಈ ಸಂಗತಿಯನ್ನು ಪೌಲನ ಅಳಿಯನಾಗಿರುವಂಥ ಒಬ್ಬನು ಕೇಳ್ತಾನೆ. ಅಂದರೆ ಪೌಲನ ಅಳಿಯನು ಕೂಡ ಆ ಗುಂಪಿನಲ್ಲಿರ್ತಾನೆ. ಈ ಯೆಹೂದ್ಯರು ಮಾತನಾಡುವಂಥ ವಿಷಯಗಳನ್ನು ತಿಳ್ಕೊಂಡು ಸೆರೆಯಲ್ಲಿ ಇದ್ದಂಥ ಪೌಲನ ಬಳಿಗೆ ಹೋಗಿ, ಕೋಟೆಯೊಳಗಡೆ ಹೋಗಿ ಪೌಲನಿಗೆ ಈ ವಿಷಯವನ್ನು ತಿಳಿಸಿದಾಗ ಪೌಲನು ಈ ವಿಷಯವನ್ನು ಸಹಸ್ರಾಧಿಪತಿಗೆ ತಿಳಿಸು ಅಂದಾಗ
ಏನು ನಡೆಯುತ್ತೆ ನೋಡಿ 15ನೇ ವಚನ. ಆದುದರಿಂದ ನೀವು ಸಭೆಯವರ ಸಹಿತವಾಗಿ ಸಹಸ್ರಾಧಿಪತಿಗೆ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ನಾವಾದರ ಅವನು ಹತ್ತಿರ ಬರೋಕ್ಕಿಂತ ಮುಂಚೆಯೇ ಅವನನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದೇವೆ ಅಂದರು. ಅವರು ವಂಚಿಕೊಂಡಿರುವುದನ್ನು ಪೌಲನ ಸೋದರಳಿಯನು ಕೇಳಿ ಕೋಟೆಯೊಳಗೆ ಬಂದು ಪೌಲನಿಗೆ ತಿಳಿಸಿದನು. ಪೌಲನು ಶತಾಧಿಪತಿಗಳಲ್ಲಿ ಒಬ್ಬನನ್ನು ಕರೆಸಿ, ಈ ಯೌವನಸ್ಥನು ಸಹಸ್ರಾಧಿಪತಿಯ ಬಳಿಗೆ ಕರೆದುಕೊಂಡು ಹೋಗು, ಅವನಿಗೆ ತಿಳಿಸಬೇಕಾದ ಒಂದು ಮಾತು ಅದೇ ಎಂದು ಹೇಳಿದನು. ಶತಾಧಿಪತಿ ಅವನನ್ನು ಸಹಸ್ರಾಧಿಪತಿಯ ಬಳಿಗೆ ಕರ್ಕೊಂಡು ಹೋಗಿ, ಸೆರೆಯವನಾದ ಪೌಲನು ನನ್ನನ್ನು ಕರೆದು ಈ ಯೌವನಸ್ಥನನ್ನು ತಮ್ಮ ಬಳಿಗೆ ಕರೆದುಕೊಂಡು ಹೋಗುವಂತೆ ಬೇಡಿಕೊಂಡನು, ತಮಗೆ ತಿಳಿಸಬೇಕಾದ ಏನೋ ಒಂದು ಮಾತು ಅದೇ ಎಂಬುದಾಗಿ ಹೇಳಲು ಸಹಸ್ರಾಧಿಪತಿಯು ಅವನನ್ನು ಕೈ ಹಿಡಿದು ಒಂದು ಕಡೆಗೆ ಏಕಾಂತವಾಗಿ ಕರೆದುಕೊಂಡು ಹೋಗಿ, ನೀನು ನನಗೆ ಹೇಳಬೇಕಾದದ್ದು ಏನು ಎಂದು ಕೇಳಿದನು. ಅವನು ಯೆಹೂದ್ಯರು ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಚಾರಣೆ ಮಾಡಬೇಕೆಂಬ ನೆವ ಹೇಳಿ, ನೀನು ನಾಳೆ ಅವನನ್ನು ಹಿರಿಸಭೆಯ ಬಳಿಗೆ ಕರೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುವುದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ನೀನು ಅವರ ಮಾತಿಗೆ ಒಡಂಬಡಬೇಡ, ಯಾಕೆಂದರೆ 40ಕ್ಕಿಂತ ಹೆಚ್ಚು ಮಂದಿ ನಾವು ಅವನನ್ನು ಕೊಲ್ಲುವ ತನಕ ಅನ್ನಪಾನವನ್ನು ಮುಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿಕೊಂಡು ಅವನಿಗೋಸ್ಕರ ಹೊಂಚು ಹಾಕುತ್ತಾ ಇದ್ದಾರೆ. ಈಗ ಅವರು ನಿನ್ನ ಅಪ್ಪಣೆಯನ್ನು ಎದುರು ನೋಡುತ್ತಾ ಸಿದ್ಧವಾಗಿದ್ದಾರೆ ಅಂದನು. ಅಯ್ಯ, ಒಟ್ಟಿನಲ್ಲಿ ಈ ಪೌಲನನ್ನು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು, ನಿಮ್ಮ ಮೂಲಕ ನೆವ ಹೇಳಿ ಏನೋ ಸುಳ್ಳುಗಳನ್ನು ಹೇಳಿ ಹೊರಗಡೆ ಕರ್ಕೊಂಡು ಬಂದ ನಂತರ ಸುಮಾರು 40 ಮಂದಿ ಸಿದ್ಧರಾಗಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿದ್ದಾರೆ. ಒಟ್ಟಲ್ಲಿ ಈ ಪೌಲನನ್ನು ಕೊಲ್ಲುವ ತನಕ ನಾವು ಊಟ ಅನ್ನಪಾನಗಳು ಏನು ಮಾಡೋದಿಲ್ಲವೆಂದು ಶಪಥ ಮಾಡಿಕೊಂಡಿದ್ದಾರೆ. ಈ ವಿಷಯ ನಾನು ಕೇಳಿದ್ದೇನೆ, ಆದ್ದರಿಂದ ನೋಡಿಕೊಳ್ಳಿ ಅಯ್ಯ ಅಂದಾಗ ಆತನು ಭಯಪಟ್ಟು, ಏನ್ರಿ, ಯಾಕೆಂದರೆ ರೋಮಾಪುರದ ಹಕ್ಕುದಾರನಾಗಿರುವಂಥ ಒಬ್ಬ ಹಕ್ಕುದಾರನನ್ನು ಅಷ್ಟು ಸುಲಭವಾಗಿ ವಿಚಾರಣೆ ಮಾಡದೆ ಕೊಂದಾಕಿದರೆ ಸಹಸ್ರಾಧಿಪತಿಯಾಗಿರ್ಬೋದು ಇಲ್ಲಾಂದರೆ ಶತಾಧಿಪತಿಗಳಾಗಿರ್ಬೋದು ಅವರ ಅಧಿಕಾರ ರದ್ದಾಗುತ್ತೆ. ಹೆಚ್ಚು ಕಡಿಮೆ ಆದರೆ ಅವರನ್ನು ಕೂಡ ಕೊಂದಾಕ್ತಾರೆ. ಅಂಥ ಒಂದು ಕಟ್ಟಳೆ ರೋಮನರ ಆಳ್ವಿಕೆಯಲ್ಲಿ ಇಂಥ ಕಟ್ಟಳೆ ಇದೆ ರೀ. ಅಂದರೆ ರೋಮಾಪುರದ ಪೌರತ್ವವನ್ನು, ರೋಮಾಪುರದ ಹಕ್ಕುದಾರವನ್ನು ಹೊಂದಿದವರ ಮೇಲೆ ವಿಚಾರಣೆ ನಡೆಯದೆ ಒಂದು ವೇಳೆ ಜೈಲಲ್ಲಿ ಹಾಕುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಹೊಡೆಯುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಕೊಂದಾಕುವಂಥದ್ದಾಗಿರ್ಬೋದು, ಇಂಥದ್ದೇನಾದರೂ ನಡೆದರೆ ಏನ್ರಿ ಅವರ ಮಧ್ಯದಲ್ಲಿ ಅಧಿಕಾರಿಗಳ ಅಧಿಕಾರ ಹೊರಟೋಗುತ್ತೆ. ಎರಡನೇದಾಗಿ ಅಂಥವರನ್ನು ಕೊಂದಾಗಬೇಕು ಎನ್ನುವಂಥ ಕಟ್ಟಳೆ ರೋಮನರ ಆಳ್ವಿಕೆಯಲ್ಲಿ ಇರುವಂಥ ಕಟ್ಟಳೆ. ಅದನ್ನು ತಿಳ್ಕೊಂಡು ಸಹಸ್ರಾಧಿಪತಿಯು ನೋಡಿ 22, ಆಗ ಸಹಸ್ರಾಧಿಪತಿಯು ಆ ಯೌವನಸ್ಥನಿಗೆ, ಈ ಸಂಗತಿಗಳನ್ನು ನನಗೆ ಸೂಚಿಸಿದ್ದನ್ನು ನೀನು ಯಾರಿಗೆ ಹೇಳಬೇಡ ಎಂದು ಖಂಡಿತವಾಗಿ ಅಪ್ಪಣೆ ಕೊಟ್ಟು ಅವನನ್ನು ಕಳಿಸಿಬಿಟ್ಟನು. ಆಮೇಲೆ ಅವನು ಶತಾಧಿಪತಿಗಳಲ್ಲಿ ಇಬ್ಬರನ್ನು ಕರೆಯಿಸಿ ರಾತ್ರಿ 9 ಗಂಟೆಗೆ ಕೈಸರೆಯದ ತನಕ ಹೋಗುವಂತೆ 200 ಮಂದಿ ಸಿಪಾಯಿಗಳನ್ನು, 70 ಮಂದಿ ಸವಾರರನ್ನು, 200 ಮಂದಿ ಬಲ್ಲೆಯವರನ್ನು ಸಿದ್ಧ ಮಾಡಿರಿ ಮತ್ತು ಕುದುರೆಗಳನ್ನು ಸಿದ್ಧ ಮಾಡಿ ಪೌಲನನ್ನು ಹತ್ತಿಸಿ ದೇಶಾಧಿಪತಿಯಾದ ಫೆಲಿಕ್ಸಿನ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಬೇಕೆಂದು ಹೇಳಿದನು. ಅಂದರೆ ಇವ ಒಂದು ಸಿದ್ಧನಾಗ್ತಾ ಇದ್ದಾನೆ. ತಿಳ್ಕೊಂಡ ನಂತರ ಏನು ಸಿದ್ಧನಾಗ್ತಾನೆ? ಇಲ್ಲೇ ಉಳಿಸಿದರೆ ತುಂಬ ಕಷ್ಟ. ಈ ಜನರು ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಪೌಲನನ್ನು ಕೊಂದಾಕಿದರೆ ಕುತಂತ್ರದಿಂದ ನನ್ನ ಉದ್ಯೋಗ ಹೋಗುತ್ತೆ, ಆದ್ದರಿಂದ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಸುಮಾರು 200 ಮಂದಿ ಸಿಪಾಯಿಗಳನ್ನು, 70 ಮಂದಿ ಸವಾರರನ್ನು, 200 ಮಂದಿ ಬಲ್ಲೆಯವರನ್ನು ಸಿದ್ಧ ಮಾಡಿರಿ ಅಂತ. ಈಟೆ ಇಟ್ಕೊಂಡಿರ್ತಾರೆ ನೋಡಿ. ಅಂದರೆ ಯುದ್ಧಕ್ಕೆ ಸಿದ್ಧವಾದಾಗ ಒಂದು ಕಾಲದಲ್ಲಿ ಈಟೆಗಳು, ಆನಂತರ ಬಾಣಗಳು, ಆನಂತರ ಬಿಲ್ಲುಗಳು, ಆನಂತರ ಕತ್ತಿಗಳು, ಆಯುಧಗಳಿರುತ್ತಲ್ಲ. 200 ಮಂದಿ ಈಟೆಗಳನ್ನು ಹಿಡ್ಕೊಂಡು ಅವ್ರನ್ನ ಸಿದ್ಧ ಮಾಡಿರಿ. ಅದೇ ಪ್ರಕಾರ 200 ಮಂದಿ ಸೈನಿಕರನ್ನು ಸಿದ್ಧ ಮಾಡಿರಿ. ಆನಂತರ 70 ಮಂದಿಯನ್ನು ಸವಾರರನ್ನು, ಅಂದರೆ
ರಥಗಳನ್ನು ಅಂದರೆ ಕುದುರೆಗಳನ್ನು ಓಡಿಸುವಂಥ ಸವಾರರು. ಟೋಟಲ್ 70 ಮಂದಿ ಕುದುರೆ ಸವಾರರನ್ನು, 200 ಮಂದಿ ಸೈನಿಕರನ್ನು ಮತ್ತು 200 ಮಂದಿ ಈ ಈಟೆಗಳನ್ನು ಹೊರುವವರನ್ನು ಎಲ್ಲ ಸಿದ್ಧ ಮಾಡಿಕೊಂಡು ಇಲ್ಲಿಂದ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡೋಗಿ, ಅಲ್ಲಿ ಯಾಕೆ ಕರ್ಕೊಂಡು ಹೋಗಬೇಕು? ಫೆಲಿಕ್ಸನು ಎಂಬುವಂಥ ಅಧಿಪತಿ ಇದ್ದಾನೆ, ದೇಶಾಧಿಪತಿ ಇದ್ದಾನೆ. ದೇಶಾಧಿಪತಿ ಅಂದರೆ ಗವರ್ನರ್ ಇದ್ದಾನೆ, ದೇಶಾಧಿಪತಿ ಇದ್ದಾನೆ. ಅಲ್ಲಿಗೆ ಪೌಲನನ್ನು ಕರ್ಕೊಂಡೋಗಿ ಅವರ ಬಳಿಯಲ್ಲಿ ವಿಚಾರ ನಡೀಲಿ ಅಂತ ಹೇಳಿ ಯೆರೂಸಲೇಮ್ ಪಟ್ಟಣದಿಂದ ರಾತ್ರಿನೇ ಈ ಸಹಸ್ರಾಧಿಪತಿ ಪ್ರಿಯರ ದೇವ್ರ ಮಕ್ಕಳಿರ ಕಳಿಸಿಕೊಡ್ತಾನೆ. ಪ್ರಿಯರೇ, ಯೆರೂಸಲೇಮ್ ಪಟ್ಟಣದಿಂದ ನೋಡಿ, ಒಂದು ಸಾರಿ ಆಲೋಚನೆ ಮಾಡಿ. 23, 24, 24. ಅವನು ಶತಾಧಿಪತಿಗಳಲ್ಲಿ ಇಬ್ಬರನ್ನು ಕರೆಸಿ ರಾತ್ರಿ 9 ಗಂಟೆಗೆ ಕೈಸರಯದ ತನಕ ಹೋಗುವಂತೆ 200 ಮಂದಿ ಸಿಪಾಯಿಗಳನ್ನು, 70 ಮಂದಿ ಸವಾರರನ್ನು, 200 ಮಂದಿ ಬಲ್ಲೆಯವರನ್ನು ಸಿದ್ಧ ಮಾಡಿರಿ ಮತ್ತು ಕುದುರೆಗಳನ್ನು ಸಿದ್ಧ ಮಾಡಿ ಪೌಲನನ್ನು ಹತ್ತಿಸಿ ದೇಶಾಧಿಪತಿಯಾದ ಫೆಲಿಕ್ಸಿನ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಬೇಕೆಂದು ಹೇಳಿದನು. ಆ ನಂತರ ಪತ್ರವನ್ನು ಕೂಡ ಬರೆದು ಕೊಡ್ತಾನೆ ಪ್ರಿಯರೇ. ಪತ್ರವನ್ನು ಅಂದರೆ ಈ ಸೈನಿಕರನ್ನು, ಶತಾಧಿಪತಿಗಳನ್ನು ಎಲ್ಲರನ್ನು ಸಿದ್ಧ ಮಾಡಿ ಪತ್ರವನ್ನು ಕೂಡ ಬರೆದು ಕೊಡ್ತಾನೆ. ಅಯ್ಯ ಮಹಾರಾಜನೇ, ಅರಸನೇ, ದೇಶಾಧಿಪತಿಯೇ, ಯೆಹೂದ್ಯರಿಗೂ ಈ ಪೌಲನಿಗೂ ಸ್ವಲ್ಪ ವಿವಾದ ನಡೀತಾ ಇದೆ ಧರ್ಮಶಾಸ್ತ್ರ ವಿಷಯದಲ್ಲಿ. ಈ ಪೌಲನ ವಿಷಯದಲ್ಲಿ ದೊಡ್ಡದಾಗಿ ನೋಡಬೇಕಾದ್ರೆ ಮರಣ ಶಿಕ್ಷೆ ಕೊಡುವಂಥದ್ದು ಇಲ್ಲ ಜೈಲಲ್ಲಿ ಹಾಕುವಂಥದ್ದು ತಪ್ಪು ಏನೂ ಕಾಣ್ತಾ ಇಲ್ಲ. ಆದರೂ ಕೂಡ ಈ ಯೆಹೂದ್ಯರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಈತನ ಬಗ್ಗೆ ನೀವೇ ವಿಚಾರ ಮಾಡಿ, ನಾನು ಎಷ್ಟು ವಿಚಾರ ಮಾಡಿದೆ ನನಗೇನು ಸಿಗ್ತಾ ಇಲ್ಲ, ನೀವೇ ಆಲೋಚನೆ ಮಾಡಿ ವಿಚಾರ ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದು ಸೈನಿಕರ ಜೊತೆಗೆ ಕಳಿಸಿಕೊಡ್ತಾನೆ. ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಈತನನ್ನು. ಎಷ್ಟು ಮಂದಿಯನ್ನು ಸಿದ್ಧ ಮಾಡ್ತಾನೆ? ಸುಮಾರು 200 ಮಂದಿ ಸೈನಿಕರನ್ನು, 200 ಮಂದಿ ಈಟೆಗಳನ್ನು ಹೊರುವವರನ್ನು, 70 ಮಂದಿ ಯಾರನ್ನು? ರಥಗಳನ್ನು ಓಡಿಸುವವರನ್ನು. ನೋಡಿದ್ರ? ಹೌದಾ? ಅಂದರೆ ಅಷ್ಟೊಂದು ಬಂದೋಬಸ್ತ ಪೌಲನ ವಿಷಯದಲ್ಲಿ, ಅಷ್ಟೊಂದು ಬಂದೋಬಸ್ತು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರಾ? ಹೌದು ಪ್ರಿಯರೇ. ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಿಂದ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸಾರಿ ಮ್ಯಾಪ್ ಹಾಕ್ಪ. ಯೆರೂಸಲೇಮ್ ಪಟ್ಟಣದಿಂದ ಮೇಲ್ಗಡೆ ಇರುತ್ತೆ ನೋಡಿ ಕೈಸರೈ, ಕೆಳಗಡೆ ಯೆರೂಸಲೇಮ್ ಪಟ್ಟಣದಿಂದ ಕೈಸರೈ ಮೇಲಿಗೆ ಬರಬೇಕು. ಅಲ್ಲೇ ಏನ್ರಿ ಮ್ಯಾಪ್ ಇರುತ್ತೆ ನೋಡಿ, ಮ್ಯಾಪನ್ನು ಗಮನಿಸಬೇಕು. ಏನ್ರಿ ಯೆರೂಸಲೇಮ್ ಪಟ್ಟಣದಲ್ಲಿ ಅರೆಸ್ಟ್ ಮಾಡ್ತಾರೆ. ಪೌಲನನ್ನು ಅರೆಸ್ಟ್ ಮಾಡಿ ಅಲ್ಲಿ ವಿಚಾರಣೆ ಮಾಡಿದಾಗ ಯಾವ ತಪ್ಪು ಕಾಣೋದಿಲ್ಲ. ಒಟ್ಟಿನಲ್ಲಿ ಯೆಹೂದ್ಯರು, ಪರಿಶಾಯರು, ಆನಂತರ ಯೆಹೂದ್ಯರು, ಯಾಜಕರು ಹೇಗಾದರೂ ಮಾಡಿ ಪೌಲನನ್ನು ಕೊಂದಾಗಬೇಕು ಎಂಬೊಂದು ಕುತಂತ್ರದಿಂದ ಇದ್ದಾಗ ಸಹಸ್ರಾಧಿಪತಿ ಭಯಪಟ್ಟು ಅವರಿಗೆ ಒಪ್ಪಿಸದೆ ಏನ್ರಿ ಕೈಸರಕ್ಕೆ ಕಳಿಸಿಕೊಡ್ತಾನೆ. ಕೈಸರಕ್ಕೆ ಯಾಕೆ ಕಳಿಸಿಕೊಡ್ತಾನೆ? ಪೌಲನು ರೋಮಾಪುರದ ಹಕ್ಕುದಾರನು ಆಗಿರುವುದರಿಂದ ಪೌಲನನ್ನು ದೇಶಾಧಿಪತಿಯ ಬಳಿಗೆ ಕಳಿಸಿಕೊಡ್ತಾ ಇದ್ದಾನೆ. ದೇಶಾಧಿಪತಿ ಎಲ್ಲಿದ್ದಾನಂತ ನೋಡುವಾಗ ಕೈಸರಯದಲ್ಲಿ. ಆತನ ಹೆಸರು ನೋಡುವಾಗ ಫೆಲಿಕ್ಸನು. 26ನೇ ವಚನ, 26. ಮಹಾರಾಜ ಶ್ರೀ ದೇಶಾಧಿಪತಿಯಾದ ಫೆಲಿಕ್ಸನಿಗೆ ಕ್ಲೌದ್ಯ ಲೂಸ್ಯನು ಮಾಡುವ ವಂದನೆ. ಯೆಹೂದ್ಯರು ಈ ಮನುಷ್ಯನನ್ನು ಹಿಡಿದು ಕೊಲ್ಲಬೇಕೆಂದಿದ್ದಾಗ ನಾನು ಸಿಪಾಯಿಗಳೊಂದಿಗೆ ಹೋಗಿ ಅವನು ರೋಮಾಪುರದ ಹಕ್ಕುದಾರನೆಂದು ತಿಳಿದು ಅವನನ್ನು ತಪ್ಪಿಸಿದೆನು. ಇದಲ್ಲದೆ ಅವನ ಮೇಲೆ ತಪ್ಪು ಹೊರಿಸಿದ ಕಾರಣವನ್ನು ತಿಳಿಯಲು ಅಪೇಕ್ಷಿಸಿ ಅವನನ್ನು ಅವರ ಹಿರೀ ಸಭೆಗೆ ಕರೆದುಕೊಂಡು ಹೋದೆನು. ಅಲ್ಲಿ ಅವರು ತಮ್ಮ ಧರ್ಮಶಾಸ್ತ್ರ ವಿಷಯಗಳನ್ನು ಹಿಡಿದು ಅವನ ಮೇಲೆ ತಪ್ಪು ಹೊರಿಸಿದರೆ ಹೊರತು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದ ಯಾವ ಅಪರಾಧವನ್ನು ಹೊರಿಸಲಿಲ್ಲವೆಂದು ನನಗೆ ಕಂಡುಬಂತು. ಈ ಮನುಷ್ಯನಿಗೆ ವಿರುದ್ಧವಾಗಿ ಒಳಸಂಚು ಹುಟ್ಟಿತೆಂದು ನನಗೆ
ತಿಳಿದು ಬಂದದರಿಂದ ಕೂಡಲೇ ನಾನು ಅವನನ್ನು ನಿನ್ನ ಬಳಿಗೆ ಕಳಿಸಿ ತಪ್ಪು ಹೊರಿಸುವವರಿಗೆ ನಿನ್ನ ಮುಂದೆಯೇ ಅವನಿಗೆ ವಿರುದ್ಧವಾಗಿ ಮಾತಾಡುವ ಹಾಗೆ ಅಪ್ಪಣೆ ಕೊಟ್ಟೆನು ಎಂಬುದೇ ಸಿಪಾಯಿಗಳು ತಮಗೆ ಅಪ್ಪಣೆಯಾದಂತೆ ರಾತ್ರಿ ಕಾಲದಲ್ಲಿ ಪೌಲನನ್ನು ಅಂತಿಪತ್ರೆಗೆ ಕರೆದುಕೊಂಡು ಹೋದರು. ಮರುದಿನ ಅವರು ಸವಾರರನ್ನು ಅವರ ಜೊತೆಯಲ್ಲಿ ಹೋಗುವಂತೆ ಮಾಡಿ ತಾವು ಕೋಟೆಗೆ ಹಿಂತಿರುಗಿ ಬಂದರು. ಸವಾರರು ಕೈಸರಯಕ್ಕೆ ಸೇರಿ ದೇಶಾಧಿಪತಿಗೆ ಕಾಗದವನ್ನು ಒಪ್ಪಿಸಿ ಪೌಲನನ್ನು ಅವನ ಮುಂದೆ ನಿಲ್ಲಿಸಿದರು. ದೇಶಾಧಿಪತಿಯು ಆ ಕಾಗದವನ್ನು ಓದಿ ಪೌಲನು ಯಾವ ಸೀಮೆಯವನು ಎಂದು ಕೇಳಿ ಅವನನ್ನು ಕಿಲಿಕಿದವನೆಂದು ತಿಳಿದು ನಿನ್ನ ಮೇಲೆ ತಪ್ಪು ಹೊರಿಸುವವರು ಬಂದ ನಂತರ ನಿನ್ನ ಕಾರ್ಯವನ್ನು ಪೂರ್ಣವಾಗಿ ವಿಚಾರಿಸುತ್ತೇನೆ ಎಂದು ಹೇಳಿ ಅವನನ್ನು ಹೆರೋದನ ಅರಮನೆಯಲ್ಲಿ ಇಟ್ಟು ಕಾಯಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಒಟ್ಟಿನಲ್ಲಿ ಯೆರೂಸಲೇಮ್ ಪಟ್ಟಣದಿಂದ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಧಿಪತಿ ಇದ್ದಾನೆ, ಫಿಲಿಕ್ಸನ್ ಎಂಬುವಂಥ ಅಧಿಪತಿ. ಅವನು ಕಾಗದವನ್ನು ವಿಚಾರ ನೋಡಿದಾಗ ಆನಂತರ ಹೇಳ್ತಾನೆ, ಯಾರು ಓಕೆ, ಈ ವ್ಯಕ್ತಿಯ ಮೇಲೆ ತಪ್ಪು ಹೊರಿಸಿದಾರಲ್ವ, ಆ ಹೊರಿಸಿದವರು ಬರಲಿ, ಬಂದ ಮೇಲೆ ವಿಚಾರಣೆ ಮಾಡೋಣ. ಬಂದ ಮೇಲೆ ಅಂದರೆ ತಪ್ಪು ಹೊರಿಸಿದವರು ಬಂದ ಮೇಲೆ ವಿಚಾರಣೆ ಮಾಡೋಣ ಎಂದು ಹೇಳಿದೆ. ಈ ಫೆಲಿಕ್ಸನು ಯಾರಂತ ನೋಡುವಾಗ ಏನ್ರಿ, ಹೇರೋದನು. ಯಾವ ಹೇರೋದನು? ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯ ಇದೆ ಅಲ್ವಾ, ಈ 12ನೇ ಅಧ್ಯಾಯದಲ್ಲಿ ಅಗ್ರಿಪ್ಪ ಅರಸನಾಗಿರುವಂಥ ಹೇರೋದನ ಇರ್ತಾನೆ. ಈ ಹೇರೋದನ ಮಗಳನ್ನು ಮದುವೆ ಮಾಡಿಕೊಂಡಿರ್ತಾನೆ ಈ ಫೆಲಿಕ್ಸನ್ ಎಂಬುವಂಥ ಈ ಅಧಿಪತಿ. ಆ ಹೇರೋದನ ಯಾರಂತ ನೋಡುವಾಗ ಯಾಕೋಬನನ್ನು ಕೊಂದಿರುವಂಥ ಒಬ್ಬ ಅರಸನು, ಯೆಹೂದ್ಯರ ಅರಸನು. ಏನ್ರಿ, ಇವರೆಲ್ಲ ಒಂದು ರೀತಿಯಲ್ಲಿ ಒಂದೇ ಗುಂಪಿಗೆ ಸಂಬಂಧಪಟ್ಟವರು. ಇವರೆಲ್ಲರೂ ಕೂಡ ಒಂದೇ ಗುಂಪಿಗೆ ಒಂದು ರೀತಿಯಲ್ಲಿ ಸಂಬಂಧಿಕರು ಅವರವರು. ಅಂದರೆ ಈ ಹೇರೋದರು ಇಲ್ಲಾಂದರೆ ಅಧಿಪತಿಗಳು ಇಲ್ಲಾಂದರೆ ಅಧಿಕಾರಿಗಳಿದ್ದಾರಲ್ಲ, ಅಲ್ಲೆಲ್ಲ ಸಂಬಂಧಪಟ್ಟವರೇ ಇರ್ತಾರೆ ಅಲ್ಲೆಲ್ಲಿ. ಓಕೆ ಪ್ರಿಯರೇ, ಇವಾಗ ಫೆಲಿಕ್ಸನ್ ಎಂಬುವಂಥ ಈತನ ಬಳಿಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರ ವಿಚಾರಣೆ ಪ್ರಾರಂಭವಾಗುತ್ತೆ ರೀ. ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ಅಧಿಪತಿಗಳು, ಆ ಅಧಿಪತಿಗಳ ಕೈ ಕೆಳಗಡೆ ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಹೀಗೆ ಅಲ್ಲಲ್ಲಿ ನೇಮಿಸಿರ್ತಾರೆ ಪ್ರಿಯರಾದ ದೇವರ ಮಕ್ಕಳಿಗೆ. ಇವಾಗ ಅಧಿಪತಿಯ ಬಳಿಯಲ್ಲಿ ಈ ಒಂದು ವಿಚಾರಣೆ ನಡೆಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. 24ನೇ ಅಧ್ಯಾಯಕ್ಕೆ ಬರೋಣ. ಇವಾಗ 24ನೇ ಅಧ್ಯಾಯ, ಎಲ್ಲರೂ ಕೂಡ ವಚನಗಳನ್ನು ನೋಡಿ, ವಾಕ್ಯಗಳನ್ನು ನೋಡಿ ಗಮನಿಸ್ರಿ. 5 ದಿವಸಗಳಾದ ಮೇಲೆ ಮಹಾಯಾಜಕನಾದ ಅನನೀಯನು ಸಭೆ ಹಿರಿಯರಲ್ಲಿ ಕೆಲವರನ್ನು ತೆರ್ತುಲನೆಂಬ ಒಬ್ಬ ವಕೀಲನನ್ನು ಕರೆದುಕೊಂಡು ಬಂದು ಪೌಲನ ಮೇಲೆ ದೇಶಾಧಿಪತಿಗೆ ಫಿರ್ಯಾದಿ ಹೇಳಿದರು. ಅಂದರೆ ಯೆರೂಸಲೇಮ್ ಪಟ್ಟಣದಿಂದ ಯಾಜಕರು, ಹಿರಿಯರು ಅವರು ಬಂದಿದ್ದಾರೆ. ಅವರು ಯಾರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ನೋಡುವಾಗ ಒಬ್ಬ ವಕೀಲನನ್ನು ಕರ್ಕೊಂಡು ಬಂದಿದ್ದಾರೆ. ವಕೀಲನು, ಆಗಿನ ಕಾಲದಲ್ಲಿ ಕೂಡ ವಕೀಲರು ಇದ್ದಾರೆ. ಅದೇ ಪ್ರಕಾರ ಪೊಲೀಸರು ಇದ್ದಾರೆ, ಮಿಲಿಟರಿ ಅವರಿದ್ದಾರೆ. ಒಟ್ಟಿನಲ್ಲಿ ಆ ಕಾಲದಲ್ಲಿ ಸೈನಿಕರು ಇವರೆಲ್ಲರೂ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ವಕೀಲರು ಕೂಡ ಇದ್ದಾರೆ. ಅಂದರೆ ಕೈದಿಗಳ ವಿಷಯದಲ್ಲಿ, ಅಂದರೆ ಅಪರಾಧಿಗಳು ನಿರಪರಾಧಿಗಳು ಅಂದಾಗ ಯಾವುದು ಅಪರಾಧ ಯಾವುದು ನಿರಪರಾಧ, ಸಾಕ್ಷ್ಯ ಆಧಾರಗಳು ಇದೆಯಾ ಇಲ್ವಾ, ಇದೆಲ್ಲ ಕೂಡ ಈ ಕೋರ್ಟ್ನಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೋ ಅದೇ ಪ್ರಕಾರ ಅಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. ಇವಾಗ ಪೌಲನ ಮೇಲೆ ತಪ್ಪು ಹೊರಿಸಿ ಕಾಗದವನ್ನು ಬರೆದುಕೊಂಡು ಏನ್ರಿ ಒಬ್ಬ ವಕೀಲನನ್ನು ಕರೆದುಕೊಂಡು ಬಂದು ಮಾತನಾಡಿಸ್ತಾ ಇದ್ದಾರೆ. ದೇಶಾಧಿಪತಿಯ ಮುಂದೆ ವಕೀಲನು ಮಾತನಾಡ್ತಾ ಇದ್ದಾನೆ. ಏನು ಮಾತನಾಡ್ತಾ ಇದ್ದಾನೆ ನೋಡಿ. ವಕೀಲನು ಪೌಲನ ವಿಷಯದಲ್ಲಿ ತಪ್ಪು ಹೊರಿಸಿ ಯಾವ ರೀತಿ ಮಾತನಾಡ್ತಾ ಇದ್ದಾನೋ ಒಂದು ಸಾರಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. 2ನೇ ವಚನ ಗಮನಿಸಬೇಕು. ಪೌಲನನ್ನು ಕರೆಯಿಸಿದ ನಂತರ ತೆರ್ತುಲ್ಲನು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಾರಂಭಿಸಿ ಹೀಗಂದನು. ಅಂದರೆ ತೆರ್ತುಲ್ಲನು ಎಂಬುವಂಥ ವಕೀಲನು ಲಾಯರ್, ಯೆಹೂದ್ಯರು ಅಂದರೆ ಹಿರಿಯರು ಎಲ್ಲರೂ ಸೇರಿ ಈ ಲಾಯರ್ನನ್ನು ಕರ್ಕೊಂಡು ಬಂದಿದ್ರು. ಈ ಲಾಯರ್ಗೆ, ಈ ವಕೀಲನಿಗೆ ರೋಮನರ ಕಟ್ಟಳೆ ಗೊತ್ತು. ಎರಡನೇದಾಗಿ ಧರ್ಮಶಾಸ್ತ್ರದ ಯೆಹೂದ್ಯರ ಕಟ್ಟಳೆ ಕೂಡ ಗೊತ್ತು.
ಅಂದರೆ ಯೆಹೂದ್ಯರ ಧರ್ಮಶಾಸ್ತ್ರವನ್ನು ಕೂಡ ಗೊತ್ತು. ಯಾಕೆಂದರೆ ಯೆಹೂದ್ಯನೇ ಈ ಮನುಷ್ಯ. ತೆರ್ತುಲ್ಲನು ಎಂಬುವಂಥ ಈ ಮನುಷ್ಯ ಯೆಹೂದ್ಯನೇ. ಎರಡನೇದಾಗಿ ರೋಮನರ ಕಟ್ಟಳೆ ಕೂಡ ಗೊತ್ತಿರುವಂಥ ವ್ಯಕ್ತಿ. ಓಕೆ, ಆನಂತರ ನೋಡಿ ಏನು ಹೇಳ್ತಾ ಇದ್ದಾನೆ. ಪೌಲನನ್ನು ಕರೆಸಿದ ನಂತರ ತೆರ್ತುಲ್ಲನು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಾರಂಭಿಸಿ ಈಗಂದನು, ಶ್ರೀಮತ್ ಮಹಾ ಫೆಲಿಕ್ಸನೇ, ನಿನ್ನ ಮೂಲಕವಾಗಿ ನಮಗೆ ಬಹು ಸಮಾಧಾನ ಉಂಟಾಗುವುದರಿಂದಲೂ ನಿನ್ನ ಪರಂಪರೆಯಿಂದ ಈ ದೇಶದ ಜನರಿಗೆ ಎಲ್ಲ ವಿಧದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಸುಧಾರಣೆಗಳು ಆಗುವುದರಿಂದಲೂ ನಾವು ಈ ಉಪಕಾರಗಳನ್ನು ಕೃತಜ್ಞತೆಯಿಂದ ಒಪ್ಪಿಕೊಳ್ಳುತ್ತೇವೆ. ಅಂದರೆ ಫೆಲಿಕ್ಸನು ಎಂಬುವಂಥ ಒಬ್ಬ ದೇಶಾಧಿಪತಿಯಾಗಿರುವಂಥ ನಿಮ್ಮ ಮೂಲಕ ಎಲ್ಲ ಕಡೆ ಒಳ್ಳೆಯದಿದೆ, ಯೆಹೂದ್ಯರಿಗೆಲ್ಲ ಕೂಡ ಸಮಾಧಾನ ಇದೆಯಾ, ನೀವು ನಿಮ್ಮ ಪರಿಪಾಲನೆ ಒಳ್ಳೆಯ ಪರಿಪಾಲನೆ, ಹಾಗೆ ಹೀಗೆ ಅಂತ ಈ ವ್ಯಕ್ತಿ ಯಾರು ವಕೀಲನು ಹೊಗಳ್ತಾ ಇದ್ದಾನೆ. ಹೊಗಳಿದಾಗ ಪರವಾಗಿಲ್ಲ, ಈ ವಕೀಲನು ನನ್ನ ಬಗ್ಗೆ ಹೊಗಳ್ತಾ ಇದ್ದಾನಂತ ಹೇಳಿ ಈ ವಕೀಲನ ಮಾತನ್ನು ಕೇಳಿ ಪೌಲನಿಗೆ ಕೇಸ್ ಆಗಬೇಕು, ಇಲ್ಲಾಂದರೆ ಪೌಲನನ್ನು ಕೊಂದಾಕಬೇಕು ಅಂಥ ರೀತಿಯಲ್ಲಿ ಈ ವಕೀಲನು ಮೊಟ್ಟ ಮೊದಲು ಅಧಿಪತಿಗೆ ಹೊಗಳುವಂಥದ್ದು. ಏನ್ರಿ ಹೊಗಳ್ತಾ ಇದ್ದಾರಂದರೆ ಅದು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಏನೋ ಕುತಂತ್ರ ಇದೆ ಅಂತ ಅರ್ಥ. ಅಧಿಪತಿಯ ಮನಸ್ಸನ್ನು ಗೆಲ್ಲೋದಕ್ಕೆ ಮೊಟ್ಟ ಮೊದಲು ಹೊಗಳ್ತಾ ಇದ್ದಾನೆ. ಆನಂತರ ನೋಡಿ ಪೌಲನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ಪೌಲನ ಮೇಲೆ ದೂರನ್ನು ಸಲ್ಲಿಸ್ತಾ ಇದ್ದಾನೆ. 4ನೇ ವಚನ, ಆದರೆ ನಿನ್ನನ್ನು ಹೆಚ್ಚಾಗಿ ಬೇಸರಗೊಳಿಸುವುದಕ್ಕೆ ಮನಸ್ಸಿಲ್ಲದೆ ನಾವು ಸಂಕ್ಷೇಪವಾಗಿ ಹೇಳುವ ಮಾತುಗಳನ್ನು ದಯೆಯಿಂದ ಲಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ಮನುಷ್ಯನು ಪೀಡೆಯಂತಿದ್ದು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಎಲ್ಲ ಯೆಹೂದ್ಯರಲ್ಲಿ ದಂಗೆಯನ್ನು ಎಬ್ಬಿಸುವವನೆಂತಲೂ ನಜರೇತಿನವರ ಪಾಷಾಂಡ ಮತದಲ್ಲಿ ಪ್ರಮುಖನೆಂತಲೂ ಕಂಡೆವು. ಇದಲ್ಲದೆ ಇವನು ದೇವಾಲಯವನ್ನು ಒಲೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದನು. ಆದ ಕಾರಣ ಇವನನ್ನು ನಾವು ಹಿಡಿದೆವು. ಇವನನ್ನು ನೀನೇ ವಿಚಾರಿಸಿದರೆ ನಾವು ಇವನ ಮೇಲೆ ಹೊರಿಸುವ ಈ ತಪ್ಪುಗಳೆಲ್ಲ ನಿಜವೋ ಸುಳ್ಳೋ ಇವನಿಂದಲೇ ತಿಳಿದುಕೊಳ್ಳಬಹುದು ಎಂದು ಹೇಳಿದನು. ಸಾಕು. ಅಂದರೆ ಈ ವಕೀಲನು ಕುತಂತ್ರದಿಂದ ಹೇಳುವಂಥ ಮಾತುಗಳು, ಕುತಂತ್ರದಿಂದ ಪೌಲನ ಮೇಲೆ ಏನಂತ ಹೇಳ್ತಾ ಇದ್ದಾನೆ ಪೌಲನ ವಿಷಯದಲ್ಲಿ, ಇವನು ಪೀಡೆ ಅಂತವನು. ಏನು ಮಾಡಿದ್ದಾನೆ ಪೀಡೆ ಅಂತವನು? ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಪೀಡೆ ಅಂತವರ. ಈಗಿನ ಕಾಲದಲ್ಲಿ ನಮ್ಮನ್ನು ಕೂಡ ಹಾಗೇನೆ ನೆನೆಸ್ತಾ ಇದ್ದಾರೆ ಕೆಲವರು ಎಲ್ಲರಲ್ಲ. ರಾಮಪಾಸ್ಟ್ರ್ ಎಲ್ಲಿಯಾದರೂ ಹೋದರೆ ಕೆಲವರು ನೆನೆಸುವಂಥದ್ದು ಏನಪ್ಪ ಅಂದರೆ, ಬಂದನಪ್ಪ ಪೀಡಿ ಅಂತವನು. ತಪ್ಪಿದ್ದಲ್ಲ, ಏನಂತೀರೋ ಅಂದುಕೊಡ್ರಿ. ಅದು ಯೇಸು ಪ್ರಭುಗೂ ತಪ್ಪಿಲ್ಲ, ಪೌಲನಿಗೂ ತಪ್ಪಿಲ್ಲ, ಭಕ್ತರಿಗೂ ತಪ್ಪಿಲ್ಲ, ನಮಗೂ ತಪ್ಪೋದಿಲ್ಲ. ಏನಂದ್ಕೊಳ್ತೀರೋ ಅಂದುಕೊಡ್ರಿ, ಆದರೆ ಸತ್ಯವನ್ನು ಗ್ರಹಿಸಿಕೊಡ್ರಿ. ಇವನು ಪೀಡಿ ಅಂತವನು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಎಲ್ಲ ಯೆಹೂದ್ಯರಲ್ಲಿ ದಂಗೆಯನ್ನು ಎಬ್ಬಿಸುವನೆಂತಲೂ ನಜರೇತಿನವರ ಪಾಷಾಂಡ ಮತದಲ್ಲಿ ಪ್ರಮುಖನೆಂತಲೂ ಕಂಡೆವು. ಪಾಷಾಂಡ ಮತದಲ್ಲಿ ಅಂದರೆ ಪಾಷಾಂಡ ಮತದಲ್ಲಿ ಅಂದರೆ ಈ ನಾಸ್ತಿಕವಾದ ನೋಡಿ, ವಿವಾದ ಉಂಟು ಮಾಡುವಂಥದ್ದು. ಆ ರೀತಿ ಹೋಲಿಸ್ತಾ ಇದ್ದಾರೆ ಈತನನ್ನು. ಒಂದು ರೀತಿ ಎಲ್ಲಿ ಹೋದರೂ ಕೂಡ ಈ ಮನುಷ್ಯನು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ, ಧರ್ಮಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇರ್ತಾನೆ. ಈ ಯೆಹೂದ್ಯರ ಮಧ್ಯದಲ್ಲಿ ಎಲ್ಲಿ ಹೋದರೂ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿ. ಅದಕ್ಕೆ ಇವನು ಪೀಡೆ ಅಂತವನು ಅಂತ ಹೇಳಿ ಪೌಲನ ಮೇಲೆ ಹೀಗೆ ನಿಂದನೆ ಆಗ್ತಾರೆ. ಆದರೆ ನಿಜವೋ ಅಲ್ವೋ ಒಂದ್ಸರಿ ಎಲ್ಲ ವಿಚಾರ ಮಾಡಿ ಬೇಕಾದ್ರೆ ಗೊತ್ತಾಗುತ್ತೆ ಅಂದಾಗ ಅಲ್ಲಿರುವಂಥ ಎಲ್ಲ ಜನರು ಕೂಡ ಹೌದು ಅಯ್ಯ, ಈ ಲಾಯರ್ನ ಹೇಳಿರುವಂಥದ್ದು ನಿಜ ಅಂತ ಹೇಳಿ ಬಂದಿದ್ದಾರೆ ಸಾಕ್ಷಿಗಳು. ಯಾವ ಸಾಕ್ಷಿಗಳು? ಎಲ್ಲ ಸುಳ್ಳು ಸಾಕ್ಷಿಗಳು. ಬಂದವರೆಲ್ಲರೂ ಕೂಡ ನಿಜ ಸಾಕ್ಷಿಗಳ? ಅಲ್ಲಿ ಬಂದವರು ಎಲ್ಲರೂ ಕೂಡ ನಿಜ ಸಾಕ್ಷಿಗಳ? ಸುಳ್ಳು ಸಾಕ್ಷಿಗಳು ಎಂದು ಆಮೇಲೆ ಗೊತ್ತಾಗುತ್ತೆ ಪ್ರಿಯರ ದೇವರ ಮಕ್ಕಳಿರ. ಯಾಕೆಂದರೆ ಆಧಾರಗಳು ಬೇಕಲ್ಲ, ರುಜುಗಳು ಬೇಕು.
ಮತ್ತು ಇವ್ರು ಯಾರಂತ ನೋಡುವಾಗ ಅಲ್ಲಿ ಇದ್ದವ್ರು ಯಾರಿದ್ದಾರಂತ ನೋಡುವಾಗ ಒಂದು ಸಾರಿ ಗಮನಿಸುವಾಗ ಕೆಳಗಡೆ ಹೇಳ್ತಾನೆ, ಈ ವಿಚಾರ ಎಲ್ಲ ಹೇಳಿದ ನಂತರ ಏನ್ರಿ ಫೆಲಿಕ್ಷನು ಪೌಲನಿಗೆ ಮಾತನಾಡೋದಕ್ಕೆ ಅಧಿಕಾರ ಕೊಡ್ತಾನೆ. ಏನಪ್ಪ ಪೌಲನೇ, ನಿನ್ನ ವಿಚಾರದಲ್ಲಿ ಯಾರಾದರೂ ಮಾತನಾಡೋರಿದ್ದಾರಾ? ನನಗೆ ಅವಕಾಶ ಕೊಟ್ಬಿಡಿ, ನಾನು ಮಾತಾಡ್ತೀನಿ ಅಂದಾಗ 9ನೇ ವಚನ ನೋಡಿ, 9ನೇ ವಚನ. ಆಗ ಯೆಹೂದ್ಯರು ಈ ಸಂಗತಿಗಳು ನಿಜವೇ ಎಂದು ಹೇಳಿ ತಾವು ದೋಷಾರೋಪಣೆ ಮಾಡುವುದರಲ್ಲಿ ಸೇರಿದರು. ಅಂದರೆ ಈ ಲಾಯರನು ಹೇಳಿರುವಂಥ, ವಕೀಲನು ಹೇಳಿರುವಂಥ ಮಾತು ನಿಜ, ಇದಕ್ಕೆಲ್ಲ ನಾವೇ ಸಾಕ್ಷಿಗಳು ಅಂತೇಳಿ ಏನ್ರಿ ಪೌಲನ ಮೇಲೆ ಸುಳ್ಳು ಸಾಕ್ಷಿಯನ್ನು, ಅಪವಾದವನ್ನು, ತಪ್ಪುಗಳನ್ನು ಹೊರಿಸ್ತಾ ಇದ್ದಾರೆ. ಸುಳ್ಳು ಪೀಡೆಯಂಥವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಮತಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದ್ದಾನೆ ಎಂದು ಇವೆಲ್ಲ ಕೂಡ ಹೇಳಿದಾಗ ಆವಾಗ ಏನ್ರಿ ದೇಶಾಧಿಪತಿಯಾಗಿರುವಂಥ ಆತನು ಏನ್ರಿ ಪೌಲನಿಗೆ ಅಧಿಕಾರ ಕೊಡ್ತಾನೆ. ಏನಪ್ಪ ನೀನೇನಾದ್ರು ಮಾತಾಡ್ತೀಯಾ, ಮಾತಾಡು ಅಂದಾಗ 11ನೇ ವಚನ ನೋಡಿ. ಪೌಲನು ಹೇಳುವಂಥ ಮಾತು 10ನೇ ವಚನದಲ್ಲಿ ಕೆಳಗಡೆ ಮಾತು, 10ನೇ ವಚನದಲ್ಲಿ ಕೆಳಗಡೆ ಮಾತು. ದೇಶಾಧಿಪತಿಯು ಪೌಲನಿಗೆ ನೀನು ಮಾತನಾಡಬಹುದು ಎಂದು ಸನ್ನೆ ಮಾಡಲು ಅವನು ಪ್ರತ್ಯುತ್ತರವನ್ನು ಹೇಳಿದ್ದೇನೆಂದರೆ, ನೀನು ಅನೇಕ ವರ್ಷಗಳಿಂದ ಈ ದೇಶದ ಜನರಿಗೆ ನ್ಯಾಯಾಧಿಪತಿಯಾಗಿ ಇರುತ್ತಿ ಎಂದು ತಿಳಿದು ನಾನು ಧೈರ್ಯವಾಗಿ ಪ್ರತಿವಾದ ಮಾಡುತ್ತೇನೆ. ನಾನು ದೇವಾರಾಧನೆ ಮಾಡುವುದಕ್ಕೆ ಯೆರೂಸಲೇಮಿಗೆ ಹೋಗಿ 12 ದಿವಸ ಮಾತ್ರವಾಯಿತೆಂದು ನೀನು ತಿಳಿದುಕೊಳ್ಳಬಹುದು. ಅಂದರೆ ಅಯ್ಯ ದೇಶಾಧಿಪತಿ, ಇವರು ಹೊರಿಸಿದ್ದಾರಲ್ವ, ವಕೀಲನಾಗಿರ್ಬೋದು, ಇಲ್ಲಾಂದರೆ ಹಿರಿಯರಾಗಿರ್ಬೋದು, ಇಲ್ಲಾಂದರೆ ಅವ್ರ ಜೊತೆಗೆ ಎಷ್ಟು ಮಂದಿ ಬಂದಿದ್ದಾರೋ ಎಲ್ಲರೂ ನನ್ನ ಮೇಲೆ ಹೊರಿಸಿದಾರಲ್ವ. ಈ ಹೊರಿಸಿರೋಂಥದ್ದು ಎಲ್ಲ ಟೋಟಲ್ ಸುಳ್ಳು ಅಯ್ಯ, ಸುಳ್ಳು. ಯಾಕೆಂದರೆ ನಾನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಕೇವಲ 12 ದಿನ ಮಾತ್ರವಾಗಿದೆ, ಕೇವಲ 12 ದಿನ ಮಾತ್ರವಾಗಿದೆ. ಎರಡನೇದಾಗಿ ಇವರು ನನ್ನ ಮೇಲೆ ಹೇಳ್ತಾರೆ, ಯೆರೂಸಲೇಮ್ ಪಟ್ಟಣದ ಅಂದರೆ ದೇವಾಲಯವನ್ನು ಒಲೆ ಮಾಡಿದ್ದಾರೆ, ಅಂದರೆ ಹೊಲಸು ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ನಾನು ಎಲ್ಲಿ ಹೊಲಸು ಮಾಡಿದ್ದೀನಿ ದೇವಾಲಯವನ್ನು? ಎಲ್ಲಿ ಹೊಲಸು ಮಾಡಿದ್ದೇನೆ, ಎಲ್ಲಿ ಒಲೆ ಮಾಡಿದ್ದೇನೆ ನಾನು? ತೋರಿಸಿ ಅಂತೇಳಿ ತೋರಿಸಿ ಒಂದು ಸಾರಿ. ಎಲ್ಲಿ, ಯಾರ ಮಧ್ಯದಲ್ಲಿ ನಾನು ಒಲೆ ಮಾಡಿದ್ದೇನೆ, ಯಾರ ಮಧ್ಯದಲ್ಲಿ ನಾನು ದೇವಾಲಯದಲ್ಲಿ ಹೊಲಸು ಮಾಡಿದ್ದೀನಿ, ಅದಕ್ಕೆ ತೋರಿಸ್ರಿ ವಿಚಾರ, ಅದಕ್ಕೆ ನನಗೆ ಸಾಕ್ಷಿ ಆಧಾರಗಳನ್ನು ತೋರಿಸ್ರಿ ಅಂದಾಗ ಏನ್ರಿ ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳಿಕೊಳ್ಳುವಂಥ ಮಾತು, 12 ದಿವಸ ಮಾತ್ರವಾಯಿತೆಂದು ನೀನು ತಿಳಿದುಕೊಳ್ಳಬಹುದು. ಅಲ್ಲಿ ದೇವಾಲಯದಲ್ಲಾಗಲಿ ಸಭಾ ಮಂದಿರಗಳಲ್ಲಾಗಲಿ ಪಟ್ಟಣದಲ್ಲಾಗಲಿ ನಾನು ಯಾರ ಸಂಗಡವಾದರೂ ವಾದಿಸುವುದನ್ನು ಇಲ್ಲವೇ ಜನರ ಗುಂಪು ಕೂಡಿಸುವುದನ್ನು ಇವರು ಕಾಣಲಿಲ್ಲ. ಅಂದರೆ ನಾನು ಯಾರ ಬಳಿಯಲ್ಲಿ ವಾದಿಸಲಿಲ್ಲ, ಯಾರನ್ನು ಕೂಡ ಗುಂಪು ಕೂಡಿಸಲಿಲ್ಲ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಯಾರ ಬಳಿಯಲ್ಲಿ ನಾನು ಮಾತನಾಡಿಲ್ಲ. ನಾನು ಹೋಗಿದ್ದೇ 12 ದಿನವಾಗಿದೆ, 12 ದಿನವಾಗಿದೆ. ಆದರೆ ಇವರು ತಪ್ಪು ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ. ಹೋಗಲಿ, ಎರಡನೇದಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ನನ್ನ ಮೇಲೆ ತಪ್ಪು ಹೊರಿಸಿರುವಂಥವ್ರು ಯಾರಾದರೂ ಬಂದಿದ್ದಾರೆ ಕೇಳಿ ಒಂದು ಸಾರಿ. ತಪ್ಪು ಹೊರಿಸಿದವರು ಯಾರಾದರೂ ಬಂದಿದ್ದಾರಾ? ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯಕ್ಕೆ ಹೋದಾಗ ನನ್ನ ಮೇಲೆ ತಪ್ಪು ಹೊರಿಸಿದ್ದಾರಲ್ವ, ತಪ್ಪು ಹೊರಿಸಿದವರು, ಗಲಾಟೆ ಮಾಡಿದವರು, ನನ್ನನ್ನು ಹಿಡಿದವರು ಯಾರಾದರೂ ಬಂದಿದ್ದಾರಾ ಹಿರಿಯರಲ್ಲಿ, ಇವರ ಮಧ್ಯದಲ್ಲಿ ಅಂತ ನೋಡುವಾಗ ಏನ್ರಿ ಅವ್ರು ಯಾರು ಬಂದಿಲ್ಲ ರೀ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ತಪ್ಪು ಹೊರಿಸಿದಾರೆ ನೋಡಿ, ತಪ್ಪು ಹೊರಿಸಿದವರು, ಹಿಡಿದವರು, ಹಿಡ್ಕೊಂಡವರು ಯಾರು ಬಂದಿಲ್ಲ. ಮತ್ತು ಯಾರು ಬಂದಿದ್ದಾರೆ? ನೋಡದೇ ಇರುವವರೇ ಬಂದಿದ್ದಾರೆ. ಲಾಯರ್ ಇದ್ದಾನೆ, ವಕೀಲನಿದ್ದಾನೆ, ವಕೀಲನೂ ನೋಡಿಲ್ಲ, ಏನು ನಡೆದಿದೆ ಕೇಳಿದ್ದಾನೆ ಅಷ್ಟೇ. ಅಂದರೆ ಆ ಯೆಹೂದ್ಯರು ಇನ್ನೂ ಉಳಿದವರು ಎಲ್ಲರೂ ಕೂಡ ಹೇಳಿರುವಂಥದ್ದು ಕೇಳಿದ್ದಾನೆ ವಿನಃ ವಕೀಲನೂ ನೋಡಿಲ್ಲ. ಹೋಗಲಿ, ಹಿರಿಯರು ಏನಾದರೂ ನೋಡಿದ್ದಾರೆ, ಅವರು ನೋಡಿಲ್ಲ ಅಲ್ಲಿ ಏನು ನಡೆದಿದೆಯೋ, ಆ ದೇವಾಲಯದಲ್ಲಿ ಏನು ನಡೆದಿದೆಯೋ, ಪೌಲನು ಏನು ಮಾತನಾಡಿದ್ದಾನೋ, ಅವರು ಯಾಕೆ ಹಿಡ್ಕೊಂಡು ಬಂದಿದ್ದಾರೋ ಅವು ಯಾರು ಕೂಡ ನೋಡಿಲ್ಲ ರೀ. ನೋಡದೆ ಇರುವಂಥ ಹಿರಿಯರು, ನೋಡದೆ ಇರುವಂಥ ವಕೀಲನು ಬಂದು ಇಲ್ಲಿ ಮಾತನಾಡ್ತಾ ಇದ್ದಾರೆ, ಪೌಲನ ಮೇಲೆ ದೂರ ಹೇಳ್ತಾ ಇದ್ದಾರೆ. ಹೇಳಿದಾಗ ಪೌಲನು ಹೇಳುವಂಥ ಮಾತೇನಂತ ನೋಡುವಾಗ, ಅಯ್ಯ ನನ್ನ ಮೇಲೆ ತಪ್ಪು ಹೊರಿಸಿದವರು ಯಾರಾದರೂ ಬಂದಿದ್ದಾರೆ ವಿಚಾರ ಮಾಡಿ ಒಂದು ಸಾರಿ ನೋಡಿ. ತಪ್ಪು ಹೊರಿಸಿದವ್ರನ್ನ ಕರೆಸಿರಿ ಒಂದು ಸಾರಿ. ಇದ್ದಾರಾ? ಯಾವನಿಲ್ಲ. ನೀವ್ಯಾರು?
ನೀವೆಲ್ಲರೂ ಬಂದಿದ್ದಾರೆ, ಯಾರು ನೀವು? ಇವರೆಲ್ಲರೂ ಹೇಳಿದ್ದಾರೆ ಅಂದರೆ ದೂರ ಹೇಳಿದ್ದಾರೆ, ನಾವು ಬಂದಿದ್ದೇವೆ. ಹೌದಾ? ನೋಡಿ ಪೌಲನ್ ನೋಡಿ ಯಾವ ರೀತಿ ಮಾತನಾಡ್ತಾ ಇದ್ದ ನೋಡಿ, ಒಂದು ಸಾರಿ ಆಲೋಚನೆ ಮಾಡಿ. ಅಂದರೆ ಇರುವಂಥ ವಿಷಯಗಳು ಇಲ್ಲಿ ಎಲ್ಲರೂ ನೋಡುವಾಗ ಇವರೆಲ್ಲರೂ ಕೂಡ ದ್ರೋಹಿಗಳು, ಪ್ರಿಯರಾದ ದೇವರ ಮಕ್ಕಳಿರ. ಅಲ್ಲಿ ನಡೆದಿರೋದೊಂದು, ಇವ್ರು ಮಾತಾಡೋದು ಇನ್ನೊಂದು. ನ್ಯಾಯವಾಗಿ ಮಾತಾಡಬೇಕು, ಯಾವನಾದರೂ ಪರವಾಗಿಲ್ಲ, ನ್ಯಾಯವಾಗಿ ಮಾತನಾಡಬೇಕಾಗತ್ತೆ. ದ್ರೋಹಿಗಳು, ಅನ್ಯಾಯಗಾರರು, ಕ್ರೂರರು, ದೇಶ ಇಟ್ಟುಕೊಂಡವರು ಇನ್ನೇನು ಮಾತನಾಡ್ತಾರೆ? ದೇವ್ರ ಬಗ್ಗೆ ತಿಳ್ಕೊಂಡವರ, ದೇವ್ರ ಮೇಲೆ ಭಕ್ತಿ ಇದ್ದವರ? ಇವನು ಯೆಹೂದ್ಯನಂತೆ, ಲಾಯರು, ಒಬ್ಬ ಯೆಹೂದ್ಯನಂತೆ ವಕೀಲನು ಆಲೋಚನೆ ಮಾಡಬೇಕಲ್ವಾ? ಪೀಡೆ ಅಂತವನು ಹೇಳ್ತಾನೆ, ಪೀಡೆ ಅಂತವನ ಹಣದಗೋಸ್ಕರ ಅವರ ಮಾತನ್ನು ಕೇಳಿ ಒಬ್ಬ ಅಮಾಯಕನ ಮೇಲೆ ವಾದಿಸೋದಕ್ಕೆ ಬಂದಿರುವಂಥ ಲಂಚಕೋರನಾಗಿರುವಂಥ ನೀನು ನಿರಪರಾಧಿಯ ಮೇಲೆ ಮಾತಾಡುತ್ತ ಮಾತಾ? ನೋಡಿ ಪ್ರಿಯರಾದ ದೇವ್ರ ಮಕ್ಕಳು, ಎಷ್ಟು ಒಳ್ಳೆ ಮಾತನ್ನು ಮಾತನಾಡ್ತಾ ಇದ್ದಾನೆ. ಇವರು ಹೀಗೆ ನನ್ನ ಮೇಲೆ ಹೊರಿಸಿರುವ ತಪ್ಪುಗಳನ್ನು ನಿಜವೆಂದು ನಿನಗೆ ತೋರಿಸಲಾರರು. ಅಯ್ಯ, ಇಷ್ಟು ಮಂದಿ ಹೇಳಿದಾರಲ್ಲ, ಒಬ್ಬನು ತೋರಿಸೋಕ್ಕೆ ಸಾಧ್ಯ ಇಲ್ಲ. ಏನೇನು ಹೊರಿಸಿದ್ದಾರೋ ಒಬ್ಬನು ಬಂದು ಹೇಳಿ, ನನ್ನ ಮೂಲಕ ಅನ್ಯಾಯ ಯಾರಿಗಾಗಿದೆ ತೋರಿಸಲಿಲ್ಲಿ, ನನ್ನ ಮೂಲಕ ಅನ್ಯಾಯ ಯಾರಿಗಾಗಿದೆ ತೋರಿಸಲಿ, ಬಂದು ವಿಚಾರ ನಡೀಲಿ. ಯಾರಿಗೋ ಅನ್ಯಾಯ ಮಾಡಿದಾರಂತ ಹೇಳ್ತಾ ಇದ್ದಾರೆ ಇವರು. ದೇವಾಲಯದಲ್ಲಿ ಒಲೆ ಮಾಡಿದಾರಂತ ಹೇಳ್ತಾ ಇದ್ದಾರೆ. ಏನು ಮಾಡಿದ್ದೀನಿ ಬಂದು ತೋರಿಸ್ಬೇಕಿಲ್ಲಿ ಅಂದಾಗ ಯಾವನು ತೋರಿಸ್ತಾನೆ? ಅಲ್ಲಿ ಏನು ಮಾತಾಡ್ತಾರೆ? ಸುಳ್ಳುಗಳು. ಸಹಸ್ರಾಧಿಪತಿಯೇ ನೋಡಿದಾಗ ಏನು ತಪ್ಪುಗಳು ಇಲ್ಲ ಎಂದು ಒಪ್ಪಿಕೊಂಡು ಕಳಿಸಿಕೊಟ್ಟಿರುವಾಗ ಇವನೇನೋ ಬಂದಿದ್ದಾನೆ ಒಬ್ಬನು, ಏನು ದೊಡ್ಡದಾಗಿ ರುಜುಪಡಿಸ್ತೀನಿ ಅಂತ. ಮೊದಲನೇದಾಗಿ ಹೊಗಳಿ, ಆನಂತರ ಸಿಗಾಕ್ಸ್ಬೇಕು ಅಂತ. ಪೌಲನು ಮಾತನಾಡಿರೋಂಥ ಮಾತುಗಳನ್ನು ಕೇಳಿ ಬಾಯಿ ಮುಚ್ಕೋಬೇಕು ಪ್ರತಿಯೊಬ್ಬರು ಕೂಡ. ಅಷ್ಟೇ, ಮಾತನಾಡ್ಕೂಡ್ದು ಕೇಳಬೇಕು. ಅಂದರೆ ನಿಜವಾದ ದೈವ ಸೇವಕರು ಹಾಗೇ ಇರ್ತಾರೆ, ತಪ್ಪಿನಲ್ಲಿ ಸಿಕ್ಕಾಕ್ಕೊಳ್ಳಲ್ಲ. ತಪ್ಪು ಮಾಡಿದರೆ ತಾನೇ ಭಯಪಡೋದಕ್ಕೆ. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಹೇಳುವಂಥ ಮಾತು, ನಿಜವೆಂದು ನಿನಗೆ ತೋರಿಸಲಾರರು, ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಅದೇನೆಂದರೆ, ಇವರು ಪಾಷಾಂಡ ಮತವೆಂದು ಹೇಳುವ ಮಾರ್ಗಕ್ಕನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದೇನೆ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ನಂಬುತ್ತೇನೆ. ಅಂದರೆ ಇವರು ಪಾಷಾಂಡ ಮತವೆಂದು ಹೇಳುವ ಮಾರ್ಗಕ್ಕನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸ್ತಾ ಇದ್ದೀನಿ. ಇವ್ರು ಹೇಳ್ತಾ ಇದ್ದಾರಲ್ಲ, ಅಂದರೆ ಪಾಷಾಂಡ ಮತಕ್ಕೆ ಸಂಬಂಧಪಟ್ಟದ್ದು ಗಲಿಬಿಲಿ ಮಾಡ್ತಾ ಇದ್ದಾನೆ ಹಾಗೆ ಅಂತ. ಅವದೇ ಒಂದು ಕಾಲದಲ್ಲಿ ನಾನು ಅದೇ ಧರ್ಮಕ್ಕೆ ಸೇರಿದ್ದೇನೆ, ಅಂದರೆ ಯೆಹೂದ್ಯ ಧರ್ಮಕ್ಕೆ ಸೇರಿದವನು ನಾನು. ಅದರಲ್ಲಿ ನೋಡುವಾಗ ಇದೇ ರೀತಿಯಲ್ಲಿದೆ. ನಾನು ದೇವರನ್ನ ನಂಬಿಕೊಂಡಿದ್ದೇನೆ. ಅಬ್ರಹಾಮನ ದೇವರು, ಅಂದರೆ ನಮ್ಮ ಪೂರ್ವಿಕನಾಗಿರುವಂಥ ಅಬ್ರಹಾಮನು ದೇವ್ರು ನಂಬಿದಾರಲ್ಲ, ಅದೇ ದೇವ್ರನ್ನ ನಂಬಿದ್ದೇನೆ, ಧರ್ಮಶಾಸ್ತ್ರ ನಂಬಿಕೊಂಡು ಜೀವಿಸಿದ್ದೇನೆ ಅಂತ ಹೇಳಿ ಎಲ್ಲವನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. 16, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಕೆಲವು ವರ್ಷಗಳಾದ ಮೇಲೆ ನಾನು ನನ್ನ ಸ್ವದೇಶದವರಿಗೆ ಧರ್ಮ ದ್ರವ್ಯಗಳನ್ನು ತರುವುದಕ್ಕೂ ಕಾಣಿಕೆಗಳನ್ನು ಒಪ್ಪಿಸುವುದಕ್ಕೂ ಬಂದೆನು. ನಾನು ಶುದ್ಧ ಮಾಡಿಸಿಕೊಂಡವನಾಗಿ ಅವುಗಳನ್ನು ಒಪ್ಪಿಸುತ್ತಿರುವಲ್ಲಿ ನನ್ನನ್ನು ದೇವಾಲಯದಲ್ಲಿ ಕಂಡರು. ನನ್ನ ಬಳಿಯಲ್ಲಿ ಜನರ ಗುಂಪು ಇರುವಲ್ಲಿ ಗದ್ದಲವೂ ಇರಲಿಲ್ಲ. ನನ್ನನ್ನು ಕಂಡವರು ಆಸಸೀಮೆಯಿಂದ ಬಂದ ಕೆಲವು ಯೆಹೂದ್ಯರೇ ನನ್ನ ಮೇಲೆ ಅವರಿಗೆ ಏನಾದರೂ ಇದ್ದರೆ ತಾವೇ ನಿನ್ನ ಮುಂದೆ ತಪ್ಪು ಹೊರಿಸುವುದಕ್ಕೆ ಇಲ್ಲಿ ಬರಬೇಕಾಗಿತ್ತು. ಅಯ್ಯ,
ನಾನು ಧರ್ಮಶಾಸ್ತ್ರದ ಪ್ರಕಾರ ದೇವರನ್ನು ನಂಬಿಕೊಂಡಿದ್ದೀನಿ, ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡ್ಕೊಂಡಿದ್ದೀನಿ, ಯಾವ ತಪ್ಪಿಲ್ಲ, ನನ್ನ ಮನಸ್ಸಾಕ್ಷಿ ಹೇಳುತ್ತೆ, ಎಲ್ಲ ರೀತಿಯಲ್ಲಿ ನಾನು ಕರೆಕ್ಟಾಗಿದ್ದೀನಿ, ನ್ಯಾಯವಾಗಿದ್ದೀನಿ. ನಾನು ದೇವಾಲಯಕ್ಕೆ ಹೋಗಿದ್ದೀನಿ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯಕ್ಕೆ ಹೋದ ನಂತರ ಕಾಣಿಕೆಯನ್ನು ಇದೆಲ್ಲ ಕೂಡ ಅರ್ಪಿಸಬೇಕಂತ ಹೋಗಿದ್ದೆ, ಎಲ್ಲ ಕೊಟ್ಟಿದ್ದೀನಿ. ಆನಂತರ ನಾನು ಹೋದಾಗ ಯಾರೂ ಇದ್ದಿಲ್ಲ. ಆನಂತರ ಆಸೆ ಸೀಮೆಯಿಂದ ಕೆಲವರು ಯೆಹೂದ್ಯರು ಬಂದಿದ್ದಾರೆ, ಅವರು ನನ್ನ ಮೇಲೆ ಹಗೆ ಇಟ್ಕೊಂಡಿರುವಂಥ ಅವರು ಬಂದು ನನ್ನ ಮೇಲೆ ಗಲಾಟೆಗಳನ್ನು ಎಬ್ಬಿಸಿ ಈ ಯೆಹೂದ್ಯರಿಗೆ ಒಪ್ಪಿಸಿದ್ದಾರೆ. ಒಂದು ವೇಳೆ ಏನಾದರೂ ತಪ್ಪಿದರೆ ಅವರೇ ಬರಬೇಕಾಗಿತ್ತಲ್ವ, ಅವರು ಇಲ್ಲಲ್ಲ, ಬಂದಿಲ್ವಲ್ಲ ತಪ್ಪು ಹೊರಿಸಿದವರು. ಅದಕ್ಕೆ ಯೋಚನೆ ಮಾಡಿ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಪೌಲನು ಹೇಳುವಂಥ ಮಾತು. 19ನೇ ವಚನ, ನನ್ನನ್ನು ಕಂಡವರು ಆಸೆ ಸೀಮೆಯಿಂದ ಬಂದ ಕೆಲವು ಯೆಹೂದ್ಯರೇ ನನ್ನ ಮೇಲೆ ಅವರಿಗೆ ಏನಾದರೂ ಇದ್ದರೆ ತಾವೇ ನಿನ್ನ ಮುಂದೆ ತಪ್ಪು ಹೊರಿಸುವುದಕ್ಕೆ ಇಲ್ಲಿ ಬರಬೇಕಾಗಿತ್ತು. ಇಲ್ಲವಾದ್ದರಿಂದ ನಾನು ಹಿರೀ ಸಭೆಯ ಎದುರಿನಲ್ಲಿ ನಿಂತಿದ್ದಾಗ ನನ್ನಲ್ಲಿ ಅಕ್ರಮವೇನಾದರೂ ಕಂಡಿದ್ದರೆ ಇವರೇ ಹೇಳಲಿ. ನಾನು ಇವರ ನಡುವೆ ನಿಂತು ಪುನರುತ್ಥಾನದ ವಿಷಯದಲ್ಲಿ ಇವತ್ತು ನಿಮ್ಮಿಂದ ನನಗೆ ವಿಚಾರಣೆಯಾಗುತ್ತದೆ ಎಂದು ಕೂಗಿದ್ದೇನೆ ಹೊರತು ಬೇರೆ ಏನು ಹೇಳಲಾರೆನು ಅಂದನು. ಅಂದರೆ ನಾನು ಹೇಳಿದ್ದೀನ ಏನಿಲ್ಲ, ಏನಪ್ಪ ಅಂದರೆ ಲೋಕರಕ್ಷಕನಾಗಿರುವಂಥ ಕ್ರಿಸ್ತನ ಬಗ್ಗೆ, ಪುನರುತ್ಥಾನದ ಬಗ್ಗೆ ಮಾತ್ರ ಮಾತನಾಡಿದ್ದೀನಿ, ಮತ್ತೇನು ಮಾತನಾಡಿಲ್ಲ. ಏನ್ರಿ ಸುಮಾರು ಒಂದು 12 ದಿನ ಮಾತ್ರವಾಗಿದೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ. ಅಲ್ಲಿ ಬೇರೆ ಆಸೆ ಸೀಮೆಯಿಂದ ಕೆಲವರು ಯೆಹೂದ್ಯರು ಬಂದ ನಂತರ ಅವ್ರಿಗೇನು ನನ್ನ ಮೇಲೆ ದ್ವೇಷ ಇದ್ದರೆ ಬಂದು ತಪ್ಪು ಹೊರಿಸ್ಬೇಕಾಗಿತ್ತು, ನಿಮ್ಮ ಮುಂದೆ ನಿಂತ್ಕೊಳ್ಬೇಕಾಗಿತ್ತು, ಅವರು ಬಂದಿಲ್ಲ. ಹೋಗಲಿ, ಇವರೇನಾದರೂ ನನ್ನ ಮೇಲೆ ತಪ್ಪಿದ್ರೆ ಒರೆಸಲಿ, ತೋರಿಸಲಿ, ಏನಿದೆ ನನ್ನಲ್ಲಿ ತಪ್ಪೇನಿದೆ? ನಾನು ಕ್ರಿಸ್ತನ ಬಗ್ಗೆ ಮಾತನಾಡಿದ್ದೀನಿ, ಪುನರುತ್ಥಾನವನ್ನು ಕುರಿತು ಮಾತನಾಡಿದ್ದೀನಿ. ವಾಕ್ಯದ ಪ್ರಕಾರ ತಪ್ಪಿದ್ರೆ ನಾನು ಒಪ್ಪಿಕೊಡ್ತೀನಿ. ಧರ್ಮಶಾಸ್ತ್ರದ ಪ್ರಕಾರ ನನ್ನಲ್ಲಿ ತಪ್ಪಿದ್ದರೆ ಒಪ್ಪಿಕೊಳ್ತೀನಿ ಅಂದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಫೆಲಿಕ್ಸನು ಅಂದರೆ ದೇಶಾಧಿಪತಿ, ಕೈಸರೈ ಪಟ್ಟಣದಲ್ಲಿ ಇದ್ದಂಥ ದೇಶಾಧಿಪತಿಯಾಗಿರುವಂಥ ಫೆಲಿಕ್ಸನು ಹೇಳುವಂಥ ಮಾತು ನೋಡಿ ಪ್ರಿಯರಾದ ದೇವರು. 22, ಫೆಲಿಕ್ಸನು ಕ್ರಿಸ್ತ ಮಾರ್ಗವನ್ನು ತಕ್ಕ ಮಟ್ಟಿಗೆ ತಿಳಿದವನಾಗಿದ್ದನಂದರೆ ಫೆಲಿಕ್ಸನಿಗೆ ಸ್ವಲ್ಪ ಮಟ್ಟಿಗೆ ಕ್ರಿಸ್ತನ ಬಗ್ಗೆ ಗೊತ್ತಂತೆ. ಯಾರು? ದೇಶಾಧಿಪತಿಗೆ. ಹೇಗೆ ಗೊತ್ತು ಅಂತ ನೋಡುವಾಗ ಫೆಲಿಕ್ಸನ ಹೆಂಡತಿ ಯೆಹೂದ್ಯಳು. ಒಂದು ರೀತಿಯಲ್ಲಿ ಕ್ರಿಸ್ತನನ್ನು ಆಕೆ ತಿಳ್ಕೊಂಡಿರುವಂಥ ವಿಷಯವನ್ನು ತನ್ನ ಗಂಡನಿಗೆ ಕೂಡ ತಿಳಿಸಿದ್ದಾಳೆ. ಒಟ್ಟಿನಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ದೇಶಾಧಿಪತಿಗೆ ಸ್ವಲ್ಪ ಗೊತ್ತಿದೆ ಪ್ರಿಯರೇ. ಸಹಸ್ರಾಧಿಪತಿಯಾದ ಲೂಸ್ಯನು ಬಂದ ಮೇಲೆ ನಿಮ್ಮ ಕಾರ್ಯವನ್ನು ತೀರ್ಮಾನಿಸುತ್ತೇನೆಂದು ಹೇಳಿ ವಿಚಾರಣೆಯನ್ನು ತಡೆ ಮಾಡಿದನು. ಆಗ ಅವನು ಶತಾಧಿಪತಿಗೆ, ಪೌಲನು ಕಾವಲಲ್ಲಿರಬೇಕು, ಆದರೆ ಅವನು ಬಿಡುವಾಗಿರಲಿ, ಅವನನ್ನು ಉಪಚರಿಸುವುದಕ್ಕೆ ಅವನ ಸ್ವಂತ ಜನರಲ್ಲಿ ಯಾರಿಗೂ ಅಡ್ಡಿ ಮಾಡಬಾರದೆಂದು ಅಪ್ಪಣೆ ಮಾಡಿದನು. ಏನು? ಒಟ್ಟಿನಲ್ಲಿ ಅವರಿಗೆ ತಿಳಿಸಿದ್ದಾರೆ, ಈ ಮನುಷ್ಯನಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ, ಆಗಲಿ ಅಂತ ಹೇಳಿ ಈ ಸಭೆಯನ್ನು ಮುಂದೂಡಿದ್ದಾನೆ. ಕೋರ್ಟಲ್ಲಿ ಕೂಡ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಕೋರ್ಟಲ್ಲಿ ಕೂಡ ಒಂದು ಕೇಸುಗಳನ್ನು ಏನ್ರಿ ಕ್ಲಿಯರ್ ಆಗಿಲ್ಲ ಅಂದರೆ, ತೀರ್ಪಾಗಲಿಲ್ಲ ಅಂದರೆ, ಸರಿಯಾದ ಆಧಾರಗಳು ಸಿಕ್ಕಿಲ್ಲ ಅಂದರೆ ಮತ್ತೆ ಮುಂದೂಡಲಾಗುವುದು ಇಂಥ ದಿನಾಂಕ ಕೊಡ್ತಾರೆ. ಬರೆದು ಮತ್ತೆ ಹೋಗಬೇಕು. ಆವತ್ತು ಕೂಡ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ ಅಂದರೆ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಮತ್ತೆ ಅವತ್ತು ಹೋಗಬೇಕು, ಡೇಟ್ ಕೊಟ್ಟಾಗ ಹೋಗಲೇಬೇಕು. ಮತ್ತೆ ಅವತ್ತು ಕೂಡ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ ಅಂದರೆ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಹೀಗೆ ಕೆಲವು ಸಾರಿ ಅವಕಾಶ ಕೊಡ್ತಾರೆ. ಇವಾಗ ದೇಶಾಧಿಪತಿಯಾಗಿರುವಂಥ ಈತನು ಕೂಡ ಏನು ಮಾಡೋಕ್ಕೂ ಪೌಲನಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ. ಇವ್ರು ನೋಡಿದ್ರೆ ಕೂಗಾಡ್ತಾ ಇದ್ದಾರೆ. ಯೆಹೂದ್ಯರು ನೋಡಿದ್ರೆ ಕೂಗಾಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಜನ ಯೆಹೂದ್ಯರಿದ್ದಾರೆ, ಪೌಲನು ಮಾತ್ರ ಒಬ್ಬನೇ ಇದ್ದಾನೆ. ಆಮೇಲೆ ಪೌಲನಿಂದ ಕೆಲವರು ಮಾತ್ರ ಇರ್ತಾರೆ, ಸ್ವಲ್ಪ ಮಂದಿ ಕ್ರೈಸ್ತರಲ್ಲಿ. ಆಯಿತು ನೋಡೋಣ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಮುಂದೂಡ್ತಾನೆ. ಮುಂದೂಡಿದಾಗ ಎರಡನೇದಾಗಿ ಏನು ಮಾಡ್ತಾನಂತ ನೋಡುವಾಗ
ಶತಾಧಿಪತಿಗೆ ಒಪ್ಪಿಸ್ತಾನೆ. ಶತಾಧಿಪತಿಗಳಿಗೆ ಒಪ್ಪಿಸಿದ ನಂತರ ಪೌಲನು ಕಾವಲಲ್ಲಿರಬೇಕು, ಆದರೆ ಅವನು ಬಿಡುವಾಗಿರಲಿ, ಅವನನ್ನು ಉಪಚರಿಸುವುದಕ್ಕೆ ಅವನ ಸಂಬಂಧಿಕರು ಇಲ್ಲಾಂದರೆ ಯಾರಾದರೂ ಸ್ವಂತ ಜನರು ಬಂದರೆ ಅವ್ರು ಯಾರಿಗೂ ಅಡ್ಡಿ ಮಾಡಬಾರದು. ಅಂದರೆ ಅರ್ಥ ಏನು ಗೊತ್ತಾ? ಅಂದರೆ ಪೌಲನನ್ನು ಶತಾಧಿಪತಿಗಳಿಗೂ ಒಪ್ಪಿಸಿದ್ದಾನೆ, ಕಾವಲಿಗೆ ಒಪ್ಪಿಸಿದ್ದಾನೆ, ಆದರೆ ಜೈಲಲ್ಲಿ ಹಾಕೋದಿಕ್ಕೆಲ್ಲ, ಜೈಲಲ್ಲಿ ಹಾಕಬಾರ್ದು. ಈತನನ್ನು ನೋಡಿಕೊಳ್ಳ್ರಿ. ಆದರೆ ಈತನನ್ನು ವಿಚಾರಣೆ ಮಾಡೋದಕ್ಕೆ ಯಾರಾದರೂ ಸಂಬಂಧಿಕರು ಬಂದಾಗ ಯಾರೂ ಕೂಡ ಅಡ್ಡಿ ಮಾಡಬಾರ್ದು, ಈತನ ವಿಷಯದಲ್ಲಿ ಯಾರೂ ಅಡ್ಡಿ ಮಾಡಬಾರ್ದು ಎನ್ನುವಂಥ ಆಜ್ಞೆ ಕೊಟ್ಟು ಹೋಗ್ತಾನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈಗಿನ ಕಾಲದಲ್ಲಿ ಏನ್ರಿ ಜೈಲಲ್ಲಿ ಹಾಕಿದ ನಂತರ ಯಾರನ್ನೂ ಬಿಡೋದಿಲ್ಲ ರೀ, ಹೌದಲ್ವಾ? ಆದರೆ ಪೌಲನಿಗೆ ಆಗಿನ ಕಾಲದಲ್ಲಿ ಪೌಲನ ವಿಷಯದಲ್ಲಿ ಯಾರೂ ಕೂಡ ಅಡ್ಡಿ ಮಾಡಬಾರ್ದು. ಒಂದು ವೇಳೆ ಉಪಚಾರ ಮಾಡೋದಕ್ಕೆ ಯಾರಾದರೂ ಬಂದಿದ್ದಾರಾ? ಉಪಚಾರ ಮಾಡೋದಕ್ಕೆ ಬಂದರು, ಏನಾದರೂ ತೊಗೊಂಡು ಬಂದರು, ಯಾವುದಕ್ಕೂ ಅಡ್ಡಿ ಮಾಡೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಆತನಿಗೆ ಫ್ರೀ ಬಿಟ್ಬಿಡಿ, ಒಟ್ಟಿನಲ್ಲಿ ನೋಡಿಕೊಳ್ಳಿ. ಶತಾಧಿಪತಿಗಳೇ ಎಲ್ಲಿಗೆ ಹೋಗದಂತೆ ನೋಡಿಕೊಳ್ಳಿ, ಆದರೆ ಆತನಿಗೆ ಯಾರು ಕೂಡ ಅಡ್ಡಿ ಮಾಡಬಾರದು ಎಂದು ಆಜ್ಞೆ ಕೊಡ್ತಾನೆ. ಪ್ರಿಯರಾದದ್ದೇ, ಜನರಲ್ಲಿ ಯಾರಿಗೂ ಅಂದರೆ ಅವನ ಸ್ವಂತ ಜನರಲ್ಲಿ ಯಾರಿಗೂ ಅಡ್ಡಿ ಮಾಡಬಾರದೆಂದು ಅಪ್ಪಣೆ ಕೊಟ್ಟನು. ಯಾರಾದರೂ ಉಪಚಾರ ಮಾಡೋದಕ್ಕೆ ಬಂದರು, ಯಾರಾದರೂ ಕೊಡೋದಕ್ಕೂ ತಗೊಳ್ಳೋದಕ್ಕೂ ಮಾತಾಡೋದಕ್ಕೂ ಬಂದರೆ ಯಾರು ಕೂಡ ಅಡ್ಡಿ ಮಾಡಬೇಡಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಮೇಲೆ ಏನಾಗುತ್ತೆ ಒಂದು ಸಾರಿ ಆಲೋಚನೆ ಮಾಡಿ. 24ನೇ ವಚನಕ್ಕೆ ಬರೋಣ. 24ನೇ ವಚನಕ್ಕೆ, ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳಾದ ದ್ರೂಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಡೆತಕ್ಕ ನಂಬಿಕೆ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಅಂದರೆ ಗಂಡ ಹೆಂಡತಿ ಯಾರು? ದೇಶಾಧಿಪತಿಯಾಗಿರುವಂಥ ಫೆಲಿಕ್ಸನ ಹೆಂಡತಿ ಇಬ್ಬರು ಪೌಲನನ್ನು ಕರೆ ಕಳಿಸಿಕೊಂಡು, ಪೌಲನನ್ನು ತನ್ನ ಅರಮನೆಗೆ ಕರೆ ಕಳಿಸಿಕೊಂಡು, ಹೇಳಪ್ಪ ಕ್ರಿಸ್ತನ ಬಗ್ಗೆ ಇನ್ನೂ ಜಾಸ್ತಿ ಕೇಳೋಣ ಅಂತ ಹೇಳು ಅಂತ ಅಂದಾಗ ಪೌಲನ ಹೇಳ್ತಾನೆ. ಅಂದರೆ ಪೌಲನ ಹೇಗೆ ಅಂತ ನೋಡುವಾಗ ಅನೇಕ ಸ್ಥಳಕ್ಕೆ ಹೋಗಿ ಸುವಾರ್ತೆ ಸಾರಿದ್ದಾನೆ ತಿಳಿಯದವರಿಗೆ. ಇವಾಗ ನಮಗೆ ಹೇಳು ಅಂದ ಇನ್ನೂ ಯಾವ ರೀತಿ ಹೇಳ್ತಾನೆ ಹೇಳಿ? ಹೇಳಪ್ಪ ಪೌಲನೇ, ಕ್ರಿಸ್ತನ ಬಗ್ಗೆ ಏನು ಹೇಳ್ತಾ ಇದೆಯಲ್ಲ ಹೇಳು, ಇನ್ನು ಕೇಳಬೇಕಂತ. ಅಂದರೆ ದೇಶಾಧಿಪತಿ ಕೇಳಬೇಕು ಎಂಬುವಂಥ ಆಲೋಚನೆ ಹುಟ್ಟಿದೆಯಾ? ಗವರ್ನರ್, ಆ ಗವರ್ನರ್ಗೆ ಈ ಆಲೋಚನೆ ಹುಟ್ಟಿದೆ. ಈ ಆಲೋಚನೆ ಕೂಡ ಒಂದು ರೀತಿಯಲ್ಲಿ ಬೇರೆ ಆಲೋಚನೆ ಇದೆ ರೀ. ಗವರ್ನರಿಗೆ ಇರುವಂಥ ಆಲೋಚನೆ ತಿಳ್ಕೊಳ್ಬೇಕು ಅನ್ನೋದಲ್ಲ, ಬೇರೆ ಆಲೋಚನೆ ಒಂದಿದೆ. ಹೇಳ್ತೀನಿ ಕೆಳಗಡೆ ಏನಿದೆಯೋ ಗೊತ್ತಾಗುತ್ತೆ. ಇವಾಗ ನೋಡಿ, ಒಟ್ಟಿನಲ್ಲಿ ಕರೆಸ್ಕೊಂಡಿದ್ದಾರೆ ಮನೆಗೆ. ಕರೆಸ್ಕೊಂಡ ನಂತರ ಕ್ರಿಸ್ತನ ಬಗ್ಗೆ ಮಾತನಾಡಿದಾಗ ಭಯಭ್ರಾಂತನಾಗಿದ್ದಾನಂತೆ. ಕ್ರಿಸ್ತನ ಬಗ್ಗೆ ಮಾತನಾಡಿದ್ರೆ ಭಯಭ್ರಾಂತನ ಆಗ್ತಾನ? ಸಂತೋಷ ಪಡ್ತಾನ ಏನ್ರಿ? ಸಂತೋಷ ಪಡ್ತಾನ? ಭಯಭ್ರಾಂತರಾಗ್ತಾರ? ಯೇಸು ಕ್ರಿಸ್ತರು ಎಲ್ಲೆಲ್ಲಿ ಸುವಾರ್ತೆ ಮಾಡಿದ್ದಾರೋ ಎಲ್ಲ ಕಡೆ ಸಂತೋಷಪಟ್ಟಿದ್ದಾರೆ. ಹಾಗಿರುವಾಗ ಈ ದೇಶಾಧಿಪತಿ ಯಾಕೆ ಭಯಪಟ್ಟಿದ್ದಾನೆ? ಒಂದು ಸರಿ ನೋಡಿ. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳ ದ್ರೂಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿಡತಕ್ಕ ನಂಬಿಕೆಯ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದಾಗ ಭಯಗ್ರಸ್ತನಾಗಿದ್ದಾನಂತೆ. ಯಾಕೆ ರೀ ಭಯಪಟ್ಟಿದ್ದಾನೆ? ಭಯಪಡಿಸುವಂಥದ್ದೇನಿದೆ? ನೀತಿ, ದಯೆ, ನ್ಯಾಯ ತೀರ್ಪು, ಇದರಲ್ಲಿ ಭಯಪಡಿಸುವಂಥದ್ದಿದೆಯಾ? ಅಂದರೆ ಆ ಅಧಿಪತಿಗಳು ಯಾವ ರೀತಿ ಇರ್ತಾರೆ ಪ್ರಿಯರೇ? ಆಲ್ರೆಡಿ ಆತನ ವಿಷಯದಲ್ಲಿ ನೋಡುವಾಗ, ಇತಿಹಾಸ ನೋಡುವಾಗ ಒಂದು ರೀತಿಯಲ್ಲಿ ಕ್ರೂರ, ಲಂಚಕೋರನು.
ಇವಾಗ ಪೌಲನ ವಿಷಯದಲ್ಲಿ ಕೂಡ ಏನಾದರೂ ಲಂಚ ಕೊಡ್ತಾನ, ಹಣ ಕೊಡ್ತಾನಂತ ಎದುರು ನೋಡ್ತಾ ಇದ್ದಾನೆ. ಪೌಲನು ಏನಾದರೂ ತನ್ನವರ ಬಳಿಯಿಂದ ಹಣವನ್ನು ಉಸಿಲಿ ಮಾಡಿಕೊಂಡು ಏನಾದರೂ ಲಂಚವನ್ನು ಕೊಡ್ತಾನ ಅಂತೇಳಿ ದೇಶಾಧಿಪತಿಯಾಗಿರುವಂಥ ಒಬ್ಬ ಗವರ್ನರ್ ಪೌಲನನ್ನು ಎದುರು ನೋಡುವಂಥದ್ದು. ಕರೆಸ್ಕೊಂಡಿದ್ದಾನೆ. ಯಾಕೆ ಕರೆಸ್ಕೊಂಡಿದ್ದು ನೋಡೋಣ, ಆಮೇಲೆ ಹೇಳೋಣ. ಪೌಲನೇ ನಿನ್ನನ್ನು ಬಿಟ್ಬಿಡ್ತೀನಿ ಸ್ವಲ್ಪ ಲಂಚ. ಹಾಂ, ಅದನ್ನೇ ಕೆಳಗಡೆ ಮಾತಿರುತ್ತೆ 26ನೇ ವಚನದಲ್ಲಿ. ಇರಲಿಮ್ಮ ಒಂದು ನಿಮಿಷ. ಮೇಲ್ಗಡೆ ಪ್ರಿಯರ ದೇವ್ರ ಮಕ್ಕಳಿರ, ಪೌಲನು ಸುನೀತಿ ಬಗ್ಗೆ, ದಯೆ ಬಗ್ಗೆ, ನ್ಯಾಯ ವಿಚಾರಣೆ ಬಗ್ಗೆ ಹೇಳುವಾಗ ಭಯಪಟ್ಟಿದ್ದಾನೆ. ಏನು ಸುನೀತಿ, ನೀತಿ ಏನದು? ಅರಸರೇ, ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು. ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸಿದ್ದಾನೆ, ರೂಪ ಕೊಟ್ಟಿದ್ದಾನೆ. ಈ ಜಗತ್ತು ದೇವರದು, ಈ ಪಂಚಭೂತಗಳು ದೇವರದು. ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು ದೇವರ ಮಕ್ಕಳು. ಸರ್ವ ಮಾನವರಿಗೆ ಆತ್ಮವನ್ನು ಕೊಟ್ಟಿದ್ದು ದೇವರು, ಆರೋಗ್ಯ ಕೊಟ್ಟಿದ್ದು ದೇವರು, ಜೀವಿತ ಕಾಲವನ್ನು ಕೊಟ್ಟಿದ್ದು ದೇವರು, ತಾಯಿಯ ಗರ್ಭದಲ್ಲಿ ನಿಲ್ಲಿಸಿದ್ದು ದೇವರು. ಅಂದರೆ ಈ ಆಕಾರವನ್ನು ಕೊಟ್ಟಿದ್ದು, ಈ ಜೀವಿತವನ್ನು ಕೊಟ್ಟಿದ್ದು, ಸ್ವರವನ್ನು ಕೊಟ್ಟಿದ್ದು ಎಲ್ಲ ದೇವ್ರದೇ. ಪಂಚಭೂತಗಳು ದೇವ್ರದ್ದು. ಅಂದರೆ ಪೌಲನು ಮಾತಾಡಬೇಕಾದ್ರೆ ಹೀಗೆ ಇರುತ್ತೀರಿ. ಪೌಲನು ಮಾತನಾಡುವಾಗ ನಂಬಿ, ಯೇಸು ಕ್ರಿಸ್ತು ನಂಬಿ ನಿಮಗೆ ಇನ್ನೂ ಚೆನ್ನಾಗಿ ಆಗುತ್ತೆ, ಹಾಗೆ ಆಗುತ್ತೆ, ದೊಡ್ಡ ಶ್ರೀಮಂತರಾಗ್ತೀರಾ, ಇನ್ನೂ ಏನೂ ಆಗ್ತೀರಾ, ಅದಲ್ಲ. ಅಯ್ಯ, ನಾವೆಲ್ಲರೂ ಹುಟ್ಟಿದ್ದೀವಿ ಅಂದರೆ ದೇವರ ಕೃಪೆ ಮೂಲಕ ಹುಟ್ಟಿದ್ದೇವೆ. ದೇವರಿಗೆ ಅನೇಕ ಮಂದಿ ಮಕ್ಕಳು ಬೇಕಂತೆ. ಆ ಮಕ್ಕಳು ಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮನ್ನು ಹುಟ್ಟಿಸಿದ್ದಾನೆ. ನಾವು ಪರಿಶುದ್ಧರಾಗಿರಬೇಕಂತೆ, ನೀತಿವಂತರಾಗಿರಬೇಕಂತೆ, ನಾವು ದೇವರ ಕೆಲಸ ಮಾಡಬೇಕಂತೆ, ದೇವರ ನೀತಿ ಸಾರಬೇಕಂತೆ, ಭಕ್ತಿಯಿಂದ ಬದುಕಬೇಕಂತೆ, ಅನ್ಯಾಯ ಮಾಡಿಕೊಡ್ದಂತೆ, ಆ ಲಂಚ ತೆಗೆದುಕೊಡಬಾರ್ದಂತೆ, ಮೋಸ ಮಾಡಬಾರ್ದಂತೆ. ಇವೆಲ್ಲ ಹೇಳಿದಾಗ ಹೇಗಿರುತ್ತೆ? ಲಂಚ ತೆಗೆದುಕೊಳ್ಬಾರ್ದು, ಮೋಸ ಮಾಡಬಾರ್ದು ಅಂದರೆ ಆ ಮನುಷ್ಯನೇ ತಗೊಳ್ಳೋದೇ ಲಂಚ, ಮೋಸ ಮಾಡುವಂಥದ್ದು, ಅನ್ಯಾಯ. ಇವೆಲ್ಲ ಹೇಳುವಾಗ ಹೇಗಿರುತ್ತೆ? ಇವೆಲ್ಲ ಮಾಡಿದ್ರೆ ಸತ್ತ ನಂತರ ನ್ಯಾಯ ತೀರ್ಪಾಗುತ್ತೆ, ದೇವರ ಮುಂದೆ ನಿಂತ್ಕೊಳ್ಬೇಕಾಗತ್ತೆ. ಏನೇನು ಮಾತನಾಡಿದ್ಯೋ, ಏನೇನು ನಡ್ಕೊಂಡಿದೆಯೋ, ಯಾವ ರೀತಿ ನಡ್ಕೊಂಡಿದೆಯೋ, ಎಲ್ಲ ರೀತಿಯಲ್ಲಿ ಏನೇನು ಆಗಿದೆಯೋ ಎಲ್ಲ ವಿಷಯಗಳನ್ನು ಕುರಿತು ನ್ಯಾಯ ವಿಚಾರಣೆ ದಿನದಲ್ಲಿ ತೀರ್ಪಾಗುತ್ತೆ. ಅಮ್ಮೋ, ದೇವರ ಪ್ರೀತಿಯನ್ನು, ದೇವರ ದಯೆಯನ್ನು, ದೇವರ ಕರುಣೆಯನ್ನು, ಆನಂತರ ತೀರ್ಪನ್ನು, ಪುನರುತ್ಥಾನವನ್ನು ಕುರಿತು. ಅಪ್ಪ ಸ್ವಲ್ಪ ನಿಲ್ಲಿಸಪ್ಪ, ಇನ್ನೊಂದ್ಸರಿ ಬರುವಂತೆ, ನೀನು ಹೊರಟೋಗ್ಬಿಡಪ್ಪ ಅಂತೇಳಿ ಮೊದಲಿದಾಗಿ ಭಯಪಟ್ಟಿದ್ದಾನಂತೆ. ಯಾರು? ಒಬ್ಬ ಗವರ್ನರು ಪೌಲನ ಮಾತನ್ನು ಕೇಳಿ ಭಯಪಟ್ಟಿದ್ದಾನ? ಒಬ್ಬ ದೇಶಾಧಿಪತಿ ಪೌಲನ ಮಾತನ್ನು ಕೇಳಿ ಭಯಪಟ್ಟಿದ್ದಾನ? ಯಾಕೆ? ಅವ್ರು ಮಾಡುವಂಥದ್ದೇ ತಪ್ಪು ಕೆಲಸ ಅಲ್ವಾ? ಯಾಕೆಂದರೆ ಪೌಲನು ಒಬ್ಬ ದೇವರ ಭಕ್ತನೆಂದು ಗೊತ್ತು, ದೇವರ ಸೇವಕನೆಂದು ಗೊತ್ತು. ಹಾಗಿದ್ದಾಗ ಪೌಲನನ್ನು ಬಿಟ್ಟು ಬಿಡಬೇಕು ಎನ್ನುವಂಥ ಆಲೋಚನೆ ಬಿಡಬೇಕಾಗಿತ್ತಲ್ವ? ಇಲ್ಲ, ಏನಾದರೂ ಹಣ ಸಿಕ್ಕಿತೇನೋ ಎಂದು ಎದುರು ನೋಡ್ತಾ ಇದ್ದಾನಂತೆ. ಕೆಳಗಡೆ ಮಾತು ನೋಡಿ ಪ್ರಿಯರೇ, 25. ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಗಿದ್ದ ಕಾರಣ ಅವನನ್ನು ಬಾರಿಗೆ ಕರೆಸಿ ಅವನ ಸಂಗಡ ಸಲ್ಲಾಪ ಮಾಡುತ್ತಿದ್ದನು. 2 ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸನ ಸ್ಥಾನಕ್ಕೆ ಪೋರ್ಕಿಯ ಫೆಸ್ತನು ಬಂದನು. ಫೆಲಿಕ್ಸನು ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆ ಸೆರೆಯಲ್ಲಿ ಬಿಟ್ಟು ಹೋದನು. ಒಟ್ಟಿನಲ್ಲಿ ನೋಡುವಾಗ ಏನ್ರಿ, ನೀತಿಯನ್ನು, ದೇವರ ವಾಕ್ಯವನ್ನೆಲ್ಲ ಸಾರಿದಾಗ ದೊಡ್ಡ ಪಾಪಿ, ದೊಡ್ಡ ಭ್ರಷ್ಟ ಅಂತ ಅವನಿಗೆ ಗೊತ್ತಾಗಿದೆ. ನಾನು ದೊಡ್ಡ ಪಾಪಿ ಅಂತ ಗೊತ್ತಾಗಿದೆ, ಅರ್ಥ ಆಗಿದೆ, ಭಯ ಉಂಟಾಗಿದೆ. ಅದಕ್ಕೆ ಇದನ್ನು ಬೇಡ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಸಿ ನಿಲ್ಲಿಸಿ ಆನಂತರ ಪದೇ ಮನೆಗೆ ಕರೆ ಕಳಿಸ್ಕೊಡ್ತಾ ಇದ್ದಾನೆ. ಯಾಕೆ ಅಂದರೆ ಪೌಲನ ಮೂಲಕ ಏನಾದರೂ ಹಣ ಸಿಗುತ್ತೇನಾ ಅಂತ.
ಹೆದರು ನೋಡಿಲ್ಲ, ಸಿಕ್ಕಿಲ್ಲ. ಆ ನಂತರ ಈ ಅಧಿಪತಿಯ ಸ್ಥಾನಕ್ಕೆ ಇನ್ನೊಬ್ಬ ಅಧಿಪತಿ ಬರ್ತಾ ಇದ್ದಾನೆ. ಇನ್ನೊಬ್ಬ ಅಧಿಪತಿಯ ಹೆಸರು ಏನಂತ ನೋಡುವಾಗ, ಪೋರ್ಕಿಯ ಪೆಸ್ತನು ಬಂದನು. ಫೆಲಿಕ್ಸನು ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆಯೇ ಸೆರೆಯಲ್ಲಿ ಬಿಟ್ಟು ಹೋದನು. ಅಂದರೆ ಫೆಲಿಕ್ಸನಿಗೆ ಏನಿದೆ ಗೊತ್ತಾ, ಎಲ್ಲಿ ಹೋದರೂ ಕೂಡ ನಾನು ಯೆಹೂದ್ಯರ ಮೂಲಕ ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಒಬ್ಬ ನಿರ್ದೋಷಿಯನ್ನು ಅಲ್ಲೇ ಇರಿಸಿ ಆ ಸಮಸ್ಯೆಯನ್ನು ತೀರ್ಮಾನ ಮಾಡದೆ, ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡದೆ, ಒಬ್ಬ ದೇಶಾಧಿಪತಿ, ಒಬ್ಬ ಗವರ್ನರ್ ನ್ಯಾಯವನ್ನು ಕೊಡಿಸದೆ ಪೌಲನನ್ನು ಅಲ್ಲೇ ಬಿಟ್ಟು, ಸೆರೆಯಲ್ಲೇ ಬಿಟ್ಟು ಇನ್ನೊಬ್ಬರಿಗೆ ಒಪ್ಪಿಸಿ ಹೋಗ್ತಾ ಇದ್ದಾನೆ. ಯಾಕೆ? ಯೆಹೂದ್ಯರ ಮೇಲೆ ಇದ್ದಂಥ ಪ್ರೀತಿಯನ್ನು ನೋಡಿ, ಪ್ರೀತಿಯನ್ನು ಸಂಪಾದಿಸ್ಕೋಬೇಕು ಎನ್ನುವಂಥ ಕುತಂತ್ರದಿಂದ ಯೆಹೂದ್ಯರ ಮೇಲೆ ಪ್ರೀತಿನ, ಅಂದರೆ ಅವ್ರ ಮೇಲೆ ಹೆಸರು ಪಡ್ಕೊಂಡ್ರೆ ನನಗೆ ಅಧಿಕಾರದ ಮೇಲೆ ಅಧಿಕಾರ ಬರುತ್ತೆ, ನಾನು ಚೆನ್ನಾಗಿ ಸುಖವಾಗಿ ಬಾಳಬೇಕು. ಹಲೋ, ನಿನ್ನ ವಿಷಯದಲ್ಲಿ ದೇವರು ಲೆಕ್ಕ ಮಾಡ್ತಾ ಇದ್ದಾನೆ. ಲಂಚ ತೆಗೆದುಕೊಳ್ತಾ ಇದೆಯಾ? ಲಂಚ ತೆಗೆದುಕೊಂಡು ಒಬ್ಬ ಅಮಾಯಕನನ್ನು ಸೆರೆಯಲ್ಲಿಟ್ಟು ಹಾಗೇ ಹೋಗ್ತೀಯಾ? ದೇವರು ನಿನ್ನನ್ನು ಬಿಡ್ತಾನ? ಒಬ್ಬ ಅಮಾಯಕರ ವಿಷಯದಲ್ಲಿ, ಧರ್ಮಾತ್ಮರ ವಿಷಯದಲ್ಲಿ, ನೀತಿವಂತರ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ವಿಚಾರಣೆ ಮಾಡೋದು ಬಿಟ್ಟು ನೀನೆಂಥ ಅಧಿಪತಿ? ನೀನು ಅಧಿಪತಿನ? ದೇಶಾಧಿಪತಿನ? 1ನೇ ಶತಮಾನದಲ್ಲಿ ನಡೆದಿರುವಂಥ ಇತಿಹಾಸ ಇದು. ಈಗಲೂ ಕೂಡ ಇದ್ದಾರೆ ಪ್ರಿಯರೇ ಅಲ್ಲಲ್ಲಿ. ಒಂದ್ಸರಿ ನೋಡಿ, ಈಗಲೂ ಕೂಡ ಇವರೆಲ್ಲ ನೋಡಬೇಕು, ಸೇವಕರನ್ನ ನೋಡಬೇಕು, ಹೋರಾಟಗಾರರನ್ನು ನೋಡಬೇಕು, ಆಮೇಲೆ ಎಲ್ಲರೂ ನೋಡಬೇಕು. ಎಲ್ಲರಿಗೆ ಚಿಂತೆ, ಎಲ್ಲರಿಗೆ ಹೋರಾಟ, ಒಂದೇ ಹೋರಾಟ. ಅವ್ರ ಮೂಲಕ ಹೆಸರು ಪಡ್ಕೋಬೇಕು, ಇವ್ರ ಮೂಲಕ ಹೆಸರು ಪಡ್ಕೋಬೇಕು, ಅಧಿಕಾರ ಪಡ್ಕೋಬೇಕು, ಆಸ್ತಿ ಪಡ್ಕೋಬೇಕು, ಇದೇ ಗೋಳಾಟ. ಸತ್ತ ನಂತರ ದೇವರು ಬಿಡೋದಿಲ್ಲ. ಸತ್ತ ನಂತರ ಈ ಪ್ರಪಂಚದಲ್ಲಿ ಇದ್ದಂಥ ಮಾನವರನ್ನು ಬಿಡೋದಿಲ್ಲ. ಯಾಕೆಂದರೆ 60 ವರ್ಷ, 70 ವರ್ಷ, 80 ವರ್ಷ ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ತಿಂದು ಇಷ್ಟ ಬಂದ ಹಾಗೆ ಬದುಕುವಂತಲ್ಲ, ಬದುಕುಗಳನ್ನು ಸರಿಪಡಿಸಿಕೊಂಡು ಬದಲಾಗಿ ಭಕ್ತಿಯಿಂದ ಬದುಕಿ ದೇವರ ಕೆಲಸವನ್ನು ಮಾಡಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋಗಬೇಕು. ನಿನ್ನ ಮೂಲಕ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು, ಸಮಾಧಾನ ಇರಬೇಕು, ಸಂತೋಷ ಇರಬೇಕು. ನಿನ್ನ ಮೂಲಕ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಒಳ್ಳೆಯದು. ಪೌಲನಿಗೆ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾನೆ. ಅನೇಕ ದಿನಗಳು ಇದ್ದ ನಂತರ ಒಬ್ಬ ನಿರಪರಾಧಿ ಅಂತ ಗೊತ್ತಲ್ವಾ? ಪೌಲನು ನಿರಪರಾಧಿ ಎಂದು ಗೊತ್ತಲ್ವಾ? ಗೊತ್ತಾದ ನಂತರ ಯಾಕೆ ಬಿಟ್ಟಿಲ್ಲ ನೀನು? ಯಾಕೆ? ಯೆಹೂದ್ಯರ ಮೇಲೆ ಪ್ರೀತಿ. ಈಗಿನ ಕಾಲದಲ್ಲಿ ಕೂಡ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇದ್ದಾರೆ. ಕೆಲವರು ಶಿಕ್ಷೆ ಹೊಂದುತ್ತಾ ಇರ್ತಾರೆ ರೀ. ತಪ್ಪು ಮಾಡಿರಲ್ಲ ಕೆಲವರು, ಎಲ್ಲರಲ್ಲ, ಆದರೆ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ, ಇದು ಎಲ್ಲಿ ನಡೆದಿದೆ ಅಂತ ನೋಡುವಾಗ ಕೈಸರೈ ಎನ್ನುವಂಥ ಪಟ್ಟಣದಲ್ಲಿ ದೇಶಾಧಿಪತಿಯಾಗಿರುವಂಥ ಗವರ್ನರ್ ಬಳಿಯಲ್ಲಿ ನಡೆದಿರುವಂಥ ವಿಚಾರಣೆ. ಇನ್ನು ಉಳಿದಿರುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ ಪ್ರಿಯರೇ, ನಾಳೆ ತಿಳ್ಕೊಳ್ಳೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. 1ನೇ ಶತಮಾನದಲ್ಲಿ ಕ್ರೈಸ್ತರ ಮೇಲೆ, ಭಕ್ತರ ಮೇಲೆ, ನಿಜವಾದ ಸೇವಕರ ಮೇಲೆ ಎಷ್ಟೋ ಘೋರ ಕೃತ್ಯಗಳು, ಕುತಂತ್ರಗಳು, ಮೋಸಗಳು, ಅನ್ಯಾಯಗಳು ತಂದೆಯ ದೇವರು ಹೀಗೆ ನಡೆದಿದೆ ತಂದೆ. ಪೌಲನ ವಿಷಯವನ್ನು ನೋಡುವಾಗ ತಂದೆಯ ದೇವರು ಎಲ್ಲ ಕಡೆ ಸುವಾರ್ತೆ ಮಾಡಿದ್ದಾರೆ, ನಿಮ್ಮ ಪ್ರೀತಿಯನ್ನು ಸಾರಿದ್ದಾರೆ. ಆ ಮನುಷ್ಯನಲ್ಲಿ ಯಾವ ತಪ್ಪು ಇಲ್ಲ. ತಪ್ಪು ಇಲ್ಲದಂಥ ಮನುಷ್ಯನನ್ನು ಹಿಡಿದುಕೊಂಡು ತಂದೆಯ ದೇವರು ಸುಮ್ಮನೆ ವಿಚಾರಣೆ ಮಾಡಿದ್ದಾರೆ, ಸುಮ್ಮನೆ ಕಾಲವನ್ನು ವ್ಯರ್ಥ ಮಾಡಿದ್ದಾರೆ, ಕಳೆದಿದ್ದಾರೆ. ಆ ಸಂದರ್ಭದಲ್ಲಿ ನೀವು
ಪೌಲನನ್ನು ಕಾಪಾಡಿದ್ದೀರಾ, ನಡೆಸಿದ್ದೀರಾ. ಅದೇ ಪ್ರಕಾರ ಈ ದಿನಗಳಲ್ಲಿ ಕೂಡ ಅನೇಕ ನಿಜವಾದ ಒಳ್ಳೆ ಭಕ್ತರು ಅಲ್ಲೊಬ್ಬರು ಇಲ್ಲೊಬ್ಬರು ಇರುವಾಗ ಅವರ ಮಧ್ಯದಲ್ಲೂ ಕೂಡ ಇಂಥ ಅನ್ಯಾಯ ನಡೀತಾ ಇದೆ. ತಂದೆಯಾದ ದೇವರೇ, ಏನೇ ಇದ್ದಾಗಲೂ ಅವರನ್ನು ನೀವು ಕಾಪಾಡ್ತಾ ಇದ್ದೀರಾ, ಕನಿಕರಿಸ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ. ಅದಕ್ಕೆ ವಂದನೆಗಳ ಸ್ತೋತ್ರಗಳು. ತಂದೆಯಾದ ದೇವರೇ, ಪ್ರತಿಯೊಬ್ಬರೂ ಸತ್ಯವನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ, ಕಾಪಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ತಿಳಿದುಕೊಂಡು ಭಕ್ತಿಯಿಂದ ನಡೀತಾ ಇದ್ದಾರೋ ಎಲ್ಲರನ್ನು ಬಲಪಡಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.